ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನನ್ನೆಲ್ಲಾ ವೈಷ್ಣವ ಭಕ್ತರಿಗೆ ಬೆಳಗಿನ ಶುಭೋದಯ ಹಾಗೂ ದಂಡದ ಪ್ರಣಾಮಗಳು. ಪ್ರಭುಜಿ ಇವ ಅನಿಸಿಕೆಗಳನ್ನ ಸ್ಟಾರ್ಟ್ ಮಾಡ್ಬಿಡೋಣ ಪ್ರಭುಜಿ. ಹೌದು ಹೇಳಿ ಬಾಪೂಜಿ. ಹಂಗೆ ಹ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ಕಾರ್ಯಕ್ರಮ ನಮ್ಮ ಗೀತೋಪದೇಶ ಭಗವದ್ಗೀತೆಯನ್ನ ಕಳೆದ 2024 ಜನವರಿ 12ನೇ ತಾರೀಕಿಂದ ಈ ಮಾತೆಯರು ಎಲ್ಲರೂ ವಿಶೇಷವಾಗಿ ನಾಯಕನಹಟ್ಟಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಆಗುತ್ತೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯ ಒಂದು ಗ್ರಾಮ. ಅಲ್ಲಿಂದ ಈ ಕಾರ್ಯಕ್ರಮ ಪ್ರಾರಂಭ ಆದದ್ದು. ಮುಖ್ಯವಾಗಿ ಸುಮಾ ಮಾತಾಜಿಯವರು ಹಾಗೂ ಸುಧಾ ಮಾತಾಜಿಯವರು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ರು. ಹಾಗೇನೆ ಕಳೆದ ನಿನ್ನೆ ಸೋಮವಾರದವರೆಗೂ 16ನೇ ತಾರೀಕು ಜೂನ್ ತಿಂಗಳವರೆಗೂ ಈ ಕಾರ್ಯಕ್ರಮ ನಡೀತು. ಭಗವದ್ಗೀತೆಯನ್ನ ಒಂದ್ಸರ್ತಿ ಸಂಪೂರ್ಣ 700 ಶ್ಲೋಕಗಳನ್ನು ಕೂಡ ಇವರು ಚರ್ಚೆ ಮಾಡ್ತಾ ಬಂದಿದ್ದಾರೆ. ಪ್ರತಿದಿನ 50 50 ಭಕ್ತರು ಭಾಗವಹಿಸ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮ ಕಳೆದ 1.5 ವರ್ಷದಲ್ಲಿ ಆ ಭಕ್ತರು ಕಂಡಂತ ವಿಶೇಷವಾದ ಕೆಲವು ಅನುಭವಗಳು ಇವತ್ತು ನಮ್ಮ ಜೊತೆಗೆ ಹಂಚ್ಕೊಳ್ಳಿದ್ದಾರೆ. ಅದರ ಪ್ರಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತದ್ದು. ತಾವು ಇತರ ಭಕ್ತರು ಯಾರಿದ್ದೀರಿ ತಾವೆಲ್ಲರೂ ಅವರ ಅನುಭವಗಳನ್ನ ಕೇಳಿ ಪ್ರೇರಣೆ ಪಡ್ಕೋಬೇಕು. ಹಾಗೇನೆ ತಮ್ಮದೇನಾದ್ರೂ ಸಲಹೆ ಸೂಚನೆಗಳು ಇದ್ರೇನು ಕೂಡ ತಾವು ಕೂಡ ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಈ ಗುಂಪಲ್ಲಿ ಈಗ ಪ್ರಸ್ತುತ ಬಹಳಷ್ಟು ಜನ ಹಿರಿಯ ಭಕ್ತರುಗಳು ಕೂಡ ಇದ್ದಾರೆ. ಬಹಳಷ್ಟು ಜನ ದೀಕ್ಷೆ ಪಡ್ಕೊಂಡಂತವ್ರು ಇದ್ದಾರೆ. ನೋಡಿ, ನಮ್ಮ ಎಲ್ಲರಿಗೂ ಇದು ಪ್ರೇರಣೆ. ದಯವಿಟ್ಟು ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೀವಿ. ಹರೇ ಕೃಷ್ಣ ಪ್ರಭುಜಿ. ವೀಣಾ ಸಕಲೇಶ್ಪುರ್ ಮಾತಾಜಿ, ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ತಮ್ಮ ಪರಿಚಯ ಹೇಳಿ ಮೊದಲು. ತಮ್ಮ ಹೆಸರು, ತಮ್ಮ ನಿವಾಸ ಎಲ್ಲಿ, ತಾವು ಎಷ್ಟು ಮಾಲೆ ಜಪ ಮಾಡ್ತಿದ್ದೀರಿ, ಯಾವಾಗಿಂದ ಕೃಷ್ಣ ಪ್ರಜ್ಞೆ ಬಂದ್ರಿ, ಹೇಗ್ ಬಂದ್ರಿ ಅಂತ ಹೇಳಿ ಮುಂದುವರಿಸಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನನ್ನ ಹೆಸರು ವೀಣಾ ಸಕಲೇಶ್ವರ್ ಅಂತೇಳಿ. ನಾವು ಅಗ್ರಿಬೊಮ್ಮನಹಳ್ಳಿಯಲ್ಲಿ ಇದ್ವಿ ಪ್ರಭುಜಿ. ಇಷ್ಟು ದಿನ ಈಗ 15 days ಆಯ್ತು ಖಾನಾವಸಳ್ಳಿಗೆ, ಇಲ್ಲೇ ನಾಯಕನಹಟ್ಟಿಗೆ ಹತ್ರ ಬಂದಿದೀವಿ. ನಮ್ಮ ಮನೆಯವರಿಗೆ ಪ್ರಮೋಷನ್ ಆಗಿ ಈ ಕಡೆ ಬಂದ್ವಿ ಪ್ರಭುಜಿ. ನಾ ದಿನಕ್ಕೆ 4 ಮಾಲೆ ಜಪ ಮಾಡ್ತೀನಿ. ಹರೇ ಕೃಷ್ಣ. ನಾನು ಸ್ಟಾರ್ಟಿಂಗು ಮುರಳಿ ಮಾಧವ್ ಪ್ರಭುಜಿ ಕ್ಲಾಸ್ಗೆನೆ ಸೇರ್ಕೊಂಡಿದ್ ಪ್ರಭುಜಿ. ಮೊದಲು ಬಹಳ ನೋವಿನಲ್ಲಿದ್ದೆ ಪ್ರಭುಜಿ. ನಾನು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅವಾಗ ಸುಮಾ ಮಾತಾಜಿ ಅವ್ರ ಹತ್ರ ಎಲ್ಲ ಹೇಳ್ಕೊತಿದ್ದೆ. ಅವಾಗ ಪ್ರಭುಜಿ ಅವ್ರ ಕ್ಲಾಸ್ ಬರ್ತೈತಿ, ಎದ್ದು ಕೇಳು ಅಂತ ಹೇಳ್ತಿದ್ರು. ನಾನು ಎದ್ದು ಕೇಳಿದ್ರೆ ನನಗೆ ಶೀತ ಕೆಮ್ಮು ಆಗುತ್ತೆ ಅಂತೇಳಿ 7:30 8 ಗಂಟೆ ಆದ್ರೂ ಎದ್ದೇಳ್ತಿದ್ದಿಲ್ಲ. ಹಾಗೆ ಮಲಗಿರ್ತಿದ್ದೆ. ಡಾಕ್ಟ್ರು ಕೂಡ ನನಗೆ ಎದ್ದೇಳಬೇಡ ಅಂತ ಹೇಳ್ತಿದ್ರು. ಆಗ ಸುಮಾ ಮಾತಾಜಿ ಎದ್ದು ಜಪ ಮಾಡು, ಕ್ಲಾಸ್ ಕೇಳು, ನಿನಗೇನು ಆಗೋದಿಲ್ಲ, ಶೀತನೂ ಆಗಲ್ಲ, ಏನೂ ಆಗಲ್ಲ, ಆ ಭಗವಂತ ಕಾಪಾಡ್ತಾನೆ ನಿನ್ನ, ಎದ್ದು ಜಪ ಮಾಡು ಅಂತ ಹೇಳ್ತಿದ್ರು. ಹಂಗೆ ಎದ್ದು 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಜಪ ಮಾಡ್ತಿದ್ದೆ. ಶೀತ ಏನು ಆಗ್ಲಿಲ್ಲ ಪ್ರಭುಜಿ. ನಾವು ಇಬ್ರು ಅಕ್ಕ ತಂಗಿರು. ಇಬ್ರು ಅಕ್ಕ ತಂಗಿರನ್ನ ಅಣ್ಣ ತಮ್ಮ ಕೊಟ್ಟಿದ್ರು. ಅವಾಗ ಮದ್ವೆ ಮಾಡಿದ್ರು. ನನಗೆ 2 ಹೆಣ್ಮಕ್ಳು, ನಮ್ಮ ತಂಗಿಗೆ 3 ಜನ ಹೆಣ್ಮಕ್ಳು. ನಮ್ಮ ತಂಗಿ ತೀರ್ಕೊಂಡು ಹೋದ್ರು. ಅವಾಗ ಇನ್ನೊಬ್ಬ ತಂಗಿ, ನಮ್ಮ ತಂಗಿನೇ ನಮ್ಮ ಐನಂಗ ತಂದ್ಕೊಂಡ್ವಿ. ಅವಾಗ ಅದರಿಂದ ನಮ್ಮ ಇಬ್ರಿಗೂ 5 ಜನ ಹೆಣ್ಮಕ್ಳಾದ್ರಿಂದ ನಮ್ಮನೆ ಗಂಡ ಸಂತಾನ ಇರ್ಲಿಲ್ಲ ಅಂತ ನಮಗೆ ತುಂಬಾ ಜನ ಹೇಳ್ತಿದ್ರು. ಅವಾಗ ನಾವು ಸುಮಾ ಮಾತಾಜಿ ಹತ್ರ ಎಲ್ಲ ಹೇಳ್ಕೊಂತಿದ್ದೆ, ನಮಗ್ ಗಂಡು ಮಗು ಇಲ್ಲ ನಮ್ಮ ಮನೆಗೆ ಅಂತೇಳಿ. ಅವಾಗ ಭಗವಂತ ಕೊಡ್ತಾನೆ, ನಂಬಿ ಜಪ ಮಾಡು, ನಿಮ್ ತಂಗಿಗೂ ಜಪ ಮಾಡಕ್ ಹೇಳು ಅಂತ ಹೇಳ್ತಿದ್ರು. ಅವಾಗ ನಮ್ಮ ತಂಗಿಗೂನು ಜಪ ಮಾಡಕ್ಕೆ ನಂದೇ ಮಾಲೆ ಕೊಟ್ಟೆ, ಜಪ ಮಾಡು ಬೆಳಿಗ್ಗೆ ಸಂಜೆ ಅಂತೇಳಿ ಜಪ ಮಾಡ್ತಿದ್. ನಮ್ಮ ತಂಗಿನೂ ಕೂಡ ಜಪ ಮಾಡ್ತಾ ಇದ್ಲು. ಈಗ ಗಂಡು ಮಗು ಆಗುತ್ತೆ ಅಂತ ಹೇಳಿದೆ. ಅದೇ ತರನೇ ಜಪ ಮಾಡಿದ್ಲು. ಗಂಡು ಮಗು ಆಯ್ತು ಪ್ರಭುಜಿ. ಗಂಡು ಮಗು ಆಗಿ
ಸುಮಾ ಮಾತಾಜಿನೂ ಕೂಡ ನಮ್ಮ ತಂಗಿನೇ. ನಮ್ ಗಂಡ್ ಮಗು ಆಯ್ತು. ನಮಗೆ ತುಂಬಾನೇ ಸಂತೋಷ ಆಯ್ತು. ಆಮೇಲೆ ಹುಟ್ಟಿ 4 ದಿನಕ್ಕೆ ತುಂಬಾನೇ ಸುಸ್ತಾಗ್ಬಿಟ್ಟ. ಆಮೇಲೆ ಡಾಕ್ಟ್ರು ಉಳಿಯೋದು ತುಂಬಾ ಕಷ್ಟ ಇದೆ ಅಂತ ಎಲ್ಲ ಹೇಳಿದ್ರು. ಅವಾಗ ಸುಮಾ ಮಾತಾಜಿಗೆ ಫೋನ್ ಮಾಡಿ ಹೇಳ್ದೆ, ಹಿಂಗ್ ಡಾಕ್ಟರ್ ಹಿಂಗ್ ಹೇಳ್ಬಿಟ್ಟಾರೆ, ಏನ್ ಮಾಡೋದು, ಭಗವಂತ ಕೊಟ್ಟಿದ್ದಾನೆ, ಹಿಂಗ ಆಗ್ಬಿಡ್ತು ಅಂತ ಹೇಳ್ಕೊಂಡು ಅಳ್ತಿದ್ದೆ ನಾನು ಅವಾಗ. ಆಮೇಲೆ ಮತ್ತೆ ಸುಮಾ ಮಾತಾಜಿ ಸಮಾಧಾನ ಮಾಡಿದ್ರು, ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ಅದು ಕಿತ್ಕೊಳೋದಿಲ್ಲ, ಏನು ಆಗಲ್ಲ, ಕುತ್ಕೊಂಡು ಜಪ ಮಾಡು, ಸರಿ ಹೋಗ್ತಾನೆ, ಏನು ಆಗೋದಿಲ್ಲ ಅಂತೇಳಿ ನಮಗೆ ಧೈರ್ಯ ಹೇಳಿ, ಆಮೇಲೆ ಜಪ ಅಲ್ಲೇ ICU ವಾರ್ಡ್ ಹತ್ರನೇ ನಾನು ಜಪ ಮಾಡ್ತಿದ್ದೆ. ಅವಾಗ ಸುಮಾ ಮಾತಾಜಿನೂ ನಮ್ಮ ಪರವಾಗಿನೇ ಜಪ ಮಾಡ್ತಿದ್ರು. ಇನ್ನೊಬ್ರು ನಮ್ಮ ತಂಗಿನೂ ಜಪ ಮಾಡ್ತಿದ್ರು, ಪುಷ್ಪಾ ಮಾತಾಜಿ. ಡಾಕ್ಟ್ರು ಬಂದು 3 ಗಂಟೆ ಆದ್ಮೇಲೆ ಮಗುಗೆ ಏನು ಆಗೋದಿಲ್ಲ, ಏನು ತೊಂದರೆ ಆಗಲ್ಲ, ಆರಾಮಾಗ್ತಾನೆ ಅಂತ ಹೇಳಿದ್ರು ಪ್ರಭುಜಿ. ಅದೊಂದು ನಮಗೆ ಬಹಳ ಪವಾಡ ಆದಂಗ ಆಗ್ಬಿಡ್ತು. ಅವಾಗ ನಮ್ಮ ಪಾಪುಗೆ ಇವಾಗ ರೀಸೆಂಟಾಗಿ 3 ತಿಂಗಳಲ್ಲಿದೆ, ಆರಾಮಾಗಿದ್ದಾನೆ ಪ್ರಭುಜಿ. ಇದಕ್ಕೆ ಹರೇ ಕೃಷ್ಣ ಮಂತ್ರದಿಂದನೇ ನಮಗೆ ಇದೆಲ್ಲ ಚೆನ್ನಾಗಾಗಿದ್ದು ಅಂತೇಳಿ ನಾವು ಬಹಳಷ್ಟು ನಂಬಿದೀವಿ. ಸುಮಾ ಮಾತಾಜಿ ಅವರು ನನಗೆ ಎದ್ದಳ್ಳಿಲ್ಲ, ನಾನು ಜಪ ಮಾಡ್ಲಿಲ್ಲ ಅಂದ್ರೂ ನನ್ನ ಬೈದ್ಬಿಟ್ಟು ಜಪ ಮಾಡು ಅಂತೇಳಿ ಬೈತಾರೆ ಪ್ರಭುಜಿ, ಬೈದು ಮಾಡಿಸ್ತಾರೆ ನನ್ನ ಹತ್ರ ಜಪನ. ಆಮೇಲೆ ನಮಗೆ ಏನೇ ಕಷ್ಟ ಬಂದ್ರು ಸುಮಾ ಮಾತಾಜಿ ಹತ್ರ ಹೇಳ್ಕೊಂಬಿಟ್ರೆ ಆ ಭಗವಂತನ ಹತ್ರನೇ ಹೇಳ್ಕೊಂಡಂಗ ಅನಿಸ್ತದೆ ನಮಗೆ. ಈ ಎಲ್ಲಾ ವಿಚಾರದಲ್ಲೂ ನಮಗೆ ಸಾಂತ್ವನ ಹೇಳಿ, ಏನು ಆಗಲ್ಲ, ಒಳ್ಳೇದಾಕತ್ತೆ, ಜಪ ಮಾಡ್ರಿ ಅಂತೇಳಿ ಜಪದ ಮಹಿಮೆ ಬಗ್ಗೆ ಹೇಳ್ತಾರೆ, ಜಪ ಮಾಡಿಸ್ತಾರೆ. ಬೆಳಿಗ್ಗೆ ಎದ್ದು ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಜಪ ಮಾಡ್ಕೊಂಡು ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಕೆಲಸ ಮಾಡ್ತೀನಿ, ಆರಾಮಾಗಿದ್ದೀನಿ ಪ್ರಭುಜಿ. ಭಗವಂತ ಎಲ್ಲ ಒಳ್ಳೇದ್ ಬಯಸ್ತಾನೆ. ಸುಮಾ ಮಾತಾಜಿ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಎಲ್ಲ ಕೊಡ್ಲಿ ಅಂತೇಳಿ ಕೇಳ್ಕೊಂತೀನಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ವಿಶೇಷವಾದದ್ದು ಪವಾಡಗಳ ನೋಡಿ, ಹರೇ ಕೃಷ್ಣ ಮಹಾಮಂತ್ರ ಮುಖಾಂತರ ನೋಡ್ರಿ ಈ ತರದ್ದೆಲ್ಲಾನು ಈ ಕಾಲದಲ್ಲೂ ಕೂಡ ಹಿಂಗಾಗತ್ತೆ ಅನ್ನುವಂಥದ್ದಕ್ಕೆ ನೀವೆಲ್ಲರೂ ನೋಡಿ ಉದಾಹರಣೆ, ಜೀವಂತ ಉದಾಹರಣೆ ನೋಡಿ. ಹಂಗೆ ನೋಡಿ ಕೃಷ್ಣ ಪ್ರಜ್ಞೆ ನೋಡಿ, ಭಕ್ತಿ ನೋಡಿ, ವಿಶೇಷವಾಗಿ ಕಲಿಯುಗದಲ್ಲಿ ಏನ್ ಮಾಡ್ಬೇಕು ಅನ್ನುವಂಥದ್ದು ನೋಡಿ. ಬಾಕಿ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಇದಾವೆ ನೋಡಿ. ಸತ್ಯಯುಗದಲ್ಲಿ ಧ್ಯಾನ ಮಾಡೋದು ನೋಡಿ, ತ್ರೇತಾಯುಗದಲ್ಲಿ ಯಜ್ಞ ಯಾಗ ಹೋಮ ಹವನಗಳು ಮಾಡೋದು ನೋಡಿ, ದ್ವಾಪರ ಯುಗದಲ್ಲಿ ನೋಡಿ ಭಗವಂತನ ಮಂದಿರಗಳನ್ನ ಕಟ್ಟಿ ಶ್ರೀ ವಿಗ್ರಹಗಳ ಆರಾಧನೆ ಮಾಡೋದು ನೋಡಿ. ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹರಿನಾಮ ಸಂಕೀರ್ತನೆ ಮಾಡೋದು ನೋಡಿ. ಇದನ್ನ ಹೇಳ್ತಾರೆ ಯುಗ ಧರ್ಮ ನೋಡಿ. ಅದನ್ನ ನಿಮ್ ಬದುಕಲ್ಲಿ ನಾವು ಕಾಣ್ಬೋದು ನೋಡಿ. ಭಗವಂತ ಸ್ಪಂದಿಸೋದು ಕೂಡ ಕಾಣ್ಬೋದು ನೋಡಿ. ಹಂಗೆ ನಮ್ಮೆಲ್ಲರಿಗೂ ಈ ಒಂದು ವಿಶೇಷ ನೋಡಿ, ಹಿಂದೆ ಮಾತಾಜಿಯವರು ಹಂಚ್ಕೊಂಡಿದ್ರು ಈ ತರದ್ ಈ ಅನುಭವಗಳನ್ನ. ನನ್ಗೆ ಅವಾಗ್ಲೇನೆ ಕೇಳಿದ್ ಬಹಳ ರೋಮಾಂಚನ ಅನಿಸ್ತು. ಅವಾಗ ನನ್ಗೆ ಅನಿಸಿತ್ತು, ಕೊನೆ ಒಂದು ದಿನ ನಮ್ಮೆಲ್ಲ ಭಕ್ತರನ್ನ ಸೇರಿಸಿ ಈ ವಿಶೇಷ ನೋಡಿ ದಿವ್ಯ ಅನುಭವ ಇದೆಯಲ್ಲ, ಇದನ್ನ ಹಂಚ್ಕೋಬೇಕು ಅಂತ ನನ್ಗೆ ತೀವ್ರವಾಗ ನೋಡಿ ಆಸೆ ಇತ್ತು ನೋಡಿ. ಇವತ್ತು ನೋಡಿ ನಮಗೆಲ್ಲ ಮತ್ತೆ ಇನ್ನೊಂದ್ಸತಿ ಅವಕಾಶ ಸಿಕ್ತು, ಎಲ್ಲ ಭಕ್ತರು ಕೇಳ್ತಿದ್ದಾರೆ. ಹಾಗಾಗಿ ನಾವು ಹರಿನಾಮ ಹರೇ ಕೃಷ್ಣ ಮಹಾಮಂತ್ರ ನಮಗೆ ನಮ್ಮ ಆಚಾರ್ಯರು ಏನ್ ಕೊಟ್ಟಿದಾರಲ್ವಾ, ಬಹಳ ಅಧಿಕೃತವಾದದ್ದು ನೋಡಿ. ಈ ಕಾಲಕ್ಕೆ ನಮ್ಮ ಸ್ಥಿತಿ ಗತಿ ಪರಿಸ್ಥಿತಿಗಳಿಗೆ ಅನುಗುಣ ತಕ್ಕಂಗೆ ಏನು ಸಾಧ್ಯನೋ, ಏನು ಅದು ಫಲ ಕೊಡುತ್ತೋ ಅದು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಉದಾಹರಣೆಯಿಂದ ನಾವೆಲ್ಲರೂ ನೋಡಿ ಪ್ರೇರಣೆ ತಗೊಳ್ಳೋಣ ನೋಡಿ. ಏನೇ ಆಗ್ಲಿ ನೋಡಿ, ಅದನ್ನೇ ಚೈತನ್ಯ ಮಹಾಪ್ರಭುಗಳ ಶಿಕ್ಷಾಷ್ಟಕಮಲ್ಲಿ ಹೇಳ್ತಾರೆ ನೋಡಿ. ಕೊನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಮಾತಾಜಿ, ಯಾರಾದ್ರೂ ಹೇಳ್ತೀರಾ ನೋಡಿ? ಕೆಲವು ಸತಿ ಎಲ್ಲ ಸತಿನೂ ನಾವು ಬಯಸಿದ್ದೇ ಆಗೋದಿಲ್ಲ. ಕೆಲವು ಸತಿ ಹರೇ ಕೃಷ್ಣ ಮಹಾಮಂತ್ರ ಜಪಿಸಿದ್ರೆ ನಮ್ಗೆ ಬೇಕಾದೆಲ್ಲ ಹಂಗೆ ಆಗತ್ತೆ ಅಂತ ಕೂಡ ನಾವು ಬಯಸ್ಬಾರ್ದು ನೋಡಿ. ಶಿಕ್ಷಾಷ್ಟಕಮಲ್ಲಿ ಕೊನೇ ಶ್ಲೋಕ ಯಾರಾದ್ರೂ ಓದ್ತೀರಾ ಮಾತಾಜಿ? ಹರೇ ಕೃಷ್ಣ ನೋಡಿ, ಅಲ್ಲಿ ಹೇಳ್ತಾರೆ. ಹಂಗೆ ತುಂಬಾ ಧನ್ಯವಾದ ವೀಣಾ ಮಾತಾಜಿ ಅವರೇ. ತಾವ್ ಎಲ್ಲಿಂದ ಮಾತಾಜಿ ಮಾತಾಡ್ತಿರೋದು ಒಂದು ಹೇಳಿ, ನನ್ಗೆ ಗೊತ್ತು, ಭಕ್ತರಿಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಖಾನಾವಸಹಳ್ಳಿ ಪ್ರಭುಜಿ. ಖಾನಾವಸಹಳ್ಳಿ. ಖಾನಾವಸಹಳ್ಳಿ ಅನ್ನೋದು ನೋಡಿ ವಿಜಯನಗರ ಜಿಲ್ಲೆ ನೋಡಿ ಇಲ್ಲಿ ಬರುತ್ತೆ ಅಲ್ವಾ ಮಾತಾಜಿ? ಹೌದು ಪ್ರಭುಜಿ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು. ಕೂಡ್ಲಿಗಿ ತಾಲೂಕು ನೋಡಿ. ಹೊಸಪೇಟೆಗೆ ಹೋಗ್ಬೇಕಂದ್ರೆ ಕೃಷ್ಣ ಪ್ರಭುಜಿ. ಖಾನಾವಸಹಳ್ಳಿ ಸ್ಟಾಪ್. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್.
ಕೃಷ್ಣನಲ್ಲದೆ ಬೇರೆ ಯಾರನ್ನೂ ನನ್ನ ಸ್ವಾಮಿಯಾಗಿ ನಾನರಿಯೆ. ನನ್ನನ್ನು ಒರಟಾಗಿ ಬಿಗಿದಪ್ಪಿ ಬಾಧಿಸಿದರೂ ಅವನು ನನ್ನ ಸ್ವಾಮಿಯೇ. ಅಥವಾ ನನ್ನ ಮುಂದೆ ಪ್ರತ್ಯಕ್ಷನಾಗದೆ ನನ್ನನ್ನು ಭಗ್ನ ಹೃದಯಿಯನ್ನಾಗಿ ಮಾಡಿದರೂ ಅವನು ನನ್ನ ಸ್ವಾಮಿಯೇ. ಅವನು ಏನು ಬೇಕಾದರೂ ಮಾಡಲು ಸಂಪೂರ್ಣ ಸ್ವತಂತ್ರನು, ಏಕೆಂದರೆ ಯಾವುದೇ ನಿರ್ಬಂಧವಿಲ್ಲದೆ ಅವನು ಸದಾ ನನ್ನ ಆರಾಧ್ಯ ದೈವ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ಕಣ. ಶ್ಲೋಕ ಓದಿ ಮಾತಾಜಿ ಅದನ್ನೇ. ಆಶಿಷ್ಯಪಾದರಥಂ ಪಿನಷ್ಟು ಮಾಂ ಹರೇ ಕೃಷ್ಣ ಅದರ್ಶನಂ ಪ್ರಭುಜಿ, ಮರ್ಮ ಏನು ಕೇಳಿಸ್ತಾ ಹತಂ ಇಲ್ಲ ಪ್ರಭುಜಿ. ಕರೋತು ವಾ. ಆಶ್ಲಿಷ್ಯಪಾದರಥಂ ಪಿನಷ್ಟು ಮಾಂ ಆದರ್ಶನಂ ಮರ್ಮ ಹತಂ ಕರೋತು ವಾ. ಯಥಾ ತಥಾ ವಾ ವಿದದಾತು ಲಂಪಟೋ ಮತ್ ಪ್ರಾಣನಾಥಸ್ತು ಏವನ ಪರಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನೋಡಿ, ಇಲ್ಲಿ ಕಾಣ್ಬಹುದು, ನೋಡಿ, ಯಾವ್ದಾದ್ರು ಏನಾದ್ರೂ ಕಾರಣಕ್ಕೆ ನಮ್ಮ ಕರ್ಮಾನುಸಾರನೋ ಅಥವಾ ನಮ್ಗದು ಒಳ್ಳೇದಲ್ಲ ಅಂತನೋ, ನೋಡಿ, ಅಥವಾ ನಮ್ಗಿನ್ನೂ ಅದಕ್ಕೆ ಸಾಧನೆ ಇನ್ನೂ ಮಾಡೋ ಬಾಕಿ ಇದೆ, ಇನ್ನು ಹೆಚ್ಚು ಮಾಡ್ಬೇಕು ಅನ್ನೋ ಕಾರಣಕ್ಕೋ ಕೆಲವು ಸತಿ ನಮಗೆ ಕೇಳಿದೆಲ್ಲ ಕೊಡೋದೆ ಕೃಷ್ಣ. ಕೆಲವು ಸತಿ ಸಿಗತ್ತೆ, ಕೆಲವು ಸತಿ ಸಿಗಲ್ಲ. ನೋಡಿ, ಇದು ಕೂಡ ಇರ್ಬೇಕು. ಮತ್ತೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಸಾಧನೆ ಮಾಡ್ತಾ ಹೋದವ್ರಿಗೆ ವಿಶೇಷವಾಗಿ ಪ್ರಾರಂಭದಲ್ಲಿ ತುಂಬಾ ಕೃಪೆಯನ್ನ ಕೊಡ್ತಾನೆ ಭಗವಂತ. ತುಂಬಾ ದಯಾಮಯನಾಗಿರ್ತಾನೆ. ವಿಶೇಷವಾಗಿ ನೋಡಿ, ನಾಮ ಪ್ರಭು ಕೃಷ್ಣನ್ಗಿಂತಲೂ ಕೃಷ್ಣನ ನಾಮ ನೋಡಿ ಬಹಳ ವಿಶೇಷ ಶಕ್ತಿ ಇರೋದು, ಕೃಪೆ ಇರೋದು ಕೃಷ್ಣನ್ಗಿಂತಲೂ ಕೃಷ್ಣ ನಾಮ. ಅದಕ್ಕೆ ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ಅಂತ ಹೇಳ್ತಾರೆ. ನೋಡಿ, ಹಂಗೆ ಅದು ಕೆಲವು ಸತಿ ನೋಡಿ, ಈಗ ಹೇಳಿದ್ನಲ್ಲ, ನಮ್ಮ ಕರ್ಮಾನುಸಾರನೋ, ನೋಡಿ ನಮ್ಗೆ ಇನ್ನೂ ಹೆಚ್ಚಿನ ಸಾಧನೆ ಅವಶ್ಯಕತೆ ಇರೋ ಕಾರಣನೋ, ಅಥವಾ ನಮ್ಗದು ಒಳ್ಳೇದಲ್ಲ ಅನ್ನೋ ಕಾರಣನೋ, ನೋಡಿ ನಮ್ಗೆ ಆ ಫಲ ಸಿಗೋದಿಲ್ಲ. ಅವಾಗ್ಲೂ ಕೂಡ ವಿಶ್ವಾಸ ಇರ್ಬೇಕು, ತಾಳ್ಮೆ ಇರ್ಬೇಕು. ನೋಡಿ, ಈಗ ಮಾತಾಜಿಯವರು ಓದಿದ್ರಲ್ವಾ ಕೊನೆಯ ಶ್ಲೋಕ ಶಿಕ್ಷಾಷ್ಟಕಮಿಂದು, ನೋಡಿ, ಬಿಗಿದಪ್ಪಿದರೂ ಸರಿ, ಹೊರಟಾಗಿ ಜಾಡ್ಸ್ ಒದ್ರೇನು ಸರಿ, ನೋಡಿ ನೀನೇನೆ ನಮ್ಮ ಪ್ರಾಣನಾಥ ಅನ್ನೋ ತರ ಕೂಡ ಇರ್ಬೇಕು ಅನ್ನೋದು ಕೂಡ ನಾವು ಈ ಸಂದರ್ಭದಲ್ಲಿ ತಿಳ್ಕೊಬೇಕು, ಕಲ್ತ್ಕೋಬೇಕು. ನೋಡಿ, ಹಂಗೆ ನೋಡಿ ಎಷ್ಟೋ ಈ ತರದ್ದು ಪವಾಡಗಳ ಆಗ್ತಾ ಇದಾವೆ. ಅದಕ್ಕೋಸ್ಕರನೇ ನೋಡಿ ಈ ಕೃಷ್ಣ ಪ್ರಜ್ಞೆ ಪ್ರಪಂಚಾದ್ಯಂತ ಹಬ್ತಿರೋದು. ನೋಡಿ, ಆಫ್ರಿಕಾದಲ್ಲೂ ಕೂಡ, ರಷ್ಯಾದಲ್ಲೂ ಕೂಡ, ಚೈನಾದಲ್ಲೂ ಕೂಡ ಭಕ್ತರು ಅವರ ಇಡೀ ಜೀವನವನ್ನೇ ಬದಲಾಯಿಸ್ತಾರೆ. ಅವ್ರು ಹಾಕೋ ಬಟ್ಟೆ, ತಿನ್ನೋ ಊಟ, ನೋಡಿ ಅವ್ರ ಎಲ್ಲ ಜೀವನ ಶೈಲಿಯನ್ನೇ ಬದಲಾಯಿಸ್ತಾರೆ. ಯಾಕೆ? ಈ ತರದ್ ಈಗ ವೀಣಾ ಮಾತಾಜಿಯವರು ಹೇಳ್ಕೊಂಡ್ರಲ್ವಾ, ಈ ತರದ್ದೇನೋ ಅವಾಗ ಭಗವಂತ ಸ್ಪಂದಿಸಿರ್ತಾನೆ ನೋಡಿ, ಅದರಿಂದ ನಂಬಿಕೆ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಆ ನಂಬಿಕೆ ಕಡಿಮೆ ಆಗುವಂಥದ್ದು ಏನಾದ್ರೂ ಆದ್ರೆ ನಾವು ಈ 8ನೇ ಶ್ಲೋಕವನ್ನು ಜ್ಞಾಪಕ ಇಟ್ಕೊಳ್ಳಿ. ನೋಡಿ, ಬಿಡಬಾರದು. ನಮ್ ಪ್ರಾರ್ಥನೆ ಆಗಿರ್ಬೇಕು. ಪ್ರಭುಪಾದ್ರು ಕೂಡ ಅವರ ನೋಡಿ ದೇಹ ತ್ಯಾಗ ಮಾಡೋ ಸಂದರ್ಭದಲ್ಲೂ ಕೂಡ ಅವ್ರು ಹೇಳ್ಕೊಡಿದ್ರು, ಇಫ್ ಯು ಸೋ ಡಿಸೈರ್ ಕೃಷ್ಣ ನೀನು ಬಯಸಿದರೆ ಅಂತ ಒಂದ್ ಮಾತು ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಕೃಷ್ಣನ ಇಚ್ಛೆ ನಮ್ಮ ಇಚ್ಛೆ ಎರಡು ಜೊತೆಗೂಡ್ಬೇಕು. ಹೆಂಗೆ ನೋಡಿ, ಕೃಷ್ಣ ನಿರ್ಧಾರ ಮಾಡಿದ್ದ, ಈ ಕೌರವರು ಇವ್ರು ಯಾರು ಅಧರ್ಮಿಗಳಿದ್ರೋ ಇವ್ರನ್ನ ನೋಡಿ ನಿರ್ನಾಮ ಮಾಡ್ಬೇಕು, ಭೂಭಾರ ಕಳಿಬೇಕು ಅಂತ ನಿರ್ಧಾರ ಮಾಡಿದ್ದ. ಈಗ ಅರ್ಜುನ ಆಚೆ ಇನ್ನೊಂದ್ ತರ ಇತ್ತು, ಬೇರೆ ತರ ಇತ್ತು. ಈಗ ಭಗವದ್ಗೀತಾ ಕೇಳಿದ್ಮೇಲೆ ಆತನ ಆಸೆ ಏನಾಯ್ತು ಮತ್ತೆ? ಕೃಷ್ಣನ ಆಸೆಗಳಿಗೆ ಹೊಂದಾಣಿಕೆ ಆಯ್ತು. ನೋಡಿ, ಅದನ್ನೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಾಯಿಷ್ಯಾಮಿ ಮಾ ಶುಚ ಅಂತ ಹೇಳೋದಂದ್ರೆ ಹಂಗೆ. ಹಾಗಾಗಿ ವೀಣಾ ಮಾತಾಜಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ನೋಡಿ, ತಾವು ಸಾಧಕರು. ನೋಡಿ, ಅದಕ್ಕೆ ವಿಶೇಷವಾಗಿ ನೋಡಿ ಸುಮಾ ಮಾತಾಜಿಯವ್ರ ಮಾರ್ಗದರ್ಶನ ನೋಡಿ ಇದೇ ತರ ಮುಂದುವರಿಲಿ ಅಂತ ನಾನು ಕೇಳ್ಕೊಡ್ತೀನಿ ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ಇನ್ಯಾರಾದ್ರೂ ಬೇರೆ ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ನಾನೇ ಅನಿಸಿಕೆ ಹೇಳ್ಕೊಂತೀನಿ ಪ್ರಭುಜಿ. ಹೇಳಿ ಮಾತಾಜಿ, ಹೇಳಿ. ಹರೇ ಕೃಷ್ಣ. ಪ್ರಭುಜಿ, ನನ್ನ ಹೆಸರು ಕಾವ್ಯ ಅಂತ ಪ್ರಭುಜಿ. ನಾನು ಇಲ್ಲಿ ನಾಯಕನಹಟ್ಟಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಪ್ರಭುಜಿ. ನಮ್ಮ ಮನೆಯವರು ಪೊಲೀಸ್ ಆಗಿದ್ದಾರೆ ಪ್ರಭುಜಿ, ಇಲ್ಲಿ ನಾಯಕನಹಟ್ಟಿಯಲ್ಲಿನೇ. ಹಂಗಾಗಿ ಇಬ್ಬರದು ಸ್ವಲ್ಪ ಎಮರ್ಜೆನ್ಸಿ ಸರ್ವಿಸ್ ಪ್ರಭುಜಿ. ನಮ್ಗೆ ಯಾವುದೇ ರೀತಿಯ ರಜೆಗಳು ಏನು ಇರಲ್ಲ. ಹಂಗಾಗ್ಬಿಟ್ಟು ನಮ್ಮ ಲೈಫಲ್ಲಿ ಬಹಳ ಒಂಥರ ಸ್ಟ್ರೆಸ್ಸು, ಮೆಂಟಲಿ, ಎಕನಾಮಿಕಲಿ ಬಹಳ ಡಿಪ್ರೆಷನ್ಗೆ ಹೋಗಿದ್ದೆ ಪ್ರಭುಜಿ ನಾನು. ಆ ಟೈಮಲ್ಲಿ ನನಗೆ ಒಂಥರ ಮಾರ್ಗವಾಗಿ ಬಂದಿದ್ದು ಸುಧಾ ಮಾತಾಜಿ ಅವ್ರನ್ನ ನನಗೆ ಟೈಮಲ್ಲಿ ನೆನೆಸ್ಕೋಬೇಕು. ನೀವ್ ಹೇಳ್ತಿರಲ್ಲ ದೀಕ್ಷಾ ಗುರುಗಳು
ಶಿಕ್ಷಾ ಗುರುಗಳು ಅಂತ ಹೇಳ್ತಿರಲ್ಲ, ಆ ಸ್ಥಾನದಲ್ಲಿ ನಾನು ಸುಧಾ ಮಾತಾಜಿ ನೀಡಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸುಧಾ ಮಾತಾಜಿ ನನಗೆ ಹೇಳಿದ್ರು, ನೀನ್ ಇಷ್ಟು ಸ್ಟ್ರೆಸ್ ಅಲ್ಲಿ ಹಿಂಗೆಲ್ಲ ಇರ್ತೀಯಲ್ಲ, ನೀನ್ ಭಗವದ್ಗೀತೆ ಎಲ್ಲ ನೀನ್ ಕೇಳು, ಅದ್ರಲ್ಲಿಂದ ನಿನ್ಗೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಜಪ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಬರುತ್ತೆ, ನಿನ್ನ ಮನಸ್ಸು ಚಂಚಲ ಆಗಲ್ಲ ಅಂತೆಲ್ಲ ಹೇಳಿದ್ರು ಪ್ರಭುಜಿ. ಹಂಗಾಗ್ಬಿಟ್ಟು ನಾನು ಸರಿ ಮಾತಾಜಿ ಅಂತ ಹೇಳಿದೆ. ಬಟ್ ಆಗ ನಾನು ಕ್ಲಾಸ್ಗೆ ಜಾಯಿನ್ ಮಾಡಿದ್ವಿ, ಅವಾಗ ಸುಮ ಮಾತಾಜಿ ಆಗ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು, ಕ್ಲಾಸ್ ಮಾಡ್ತಾ ಇದ್ರು. ಬಟ್ ಆದ್ರೆ ಅದೇ ಪ್ರಭುಜಿ ಹೇಳ್ತಾರಲ್ಲ ಭಗವದ್ಗೀತೆಯಲ್ಲಿ ನಾವೀಗ ತಿಳ್ಕೊಂಡಾಗೆ, ಮಾಯೆ ನಮ್ಮನ್ನ ಆಕ್ರಮಿಸುತ್ತೆ ಅನ್ನೋ ತರ ನಾನು ಭಗವದ್ಗೀತೆ ಕ್ಲಾಸ್ನ ಸರಿಯಾಗಿ ಕೇಳ್ತಾ ಇರ್ಲಿಲ್ಲ. ಹಂಗೆ ಹಂಗೆ ಇತ್ತು. ಅವಾಗವಾಗ ಕ್ಲಾಸ್ನ ಕೇಳೋದು ಆತರ ಮಾಡ್ತಾ ಇದ್ದೆ. ಆಮೇಲೆ ಹಂಗೆ ಇದ್ದಾಗ ಒಂದ್ಸರಿ ಒಂದು ಟೈಮ್ ಏನಾಯ್ತು ಅಂದ್ರೆ, ಸೋಮತಾಜಿ ಬ್ಲಡ್ ಟೆಸ್ಟಿಗೆ ಅಂತ ಬಂದ್ರು ಪ್ರಭುಜಿ ನನ್ನ ಹತ್ರ. ಬಂದಾಗ ಅವ್ರು ನಮ್ಮ ಮನೆ ಕರ್ಕೊಂಡು ಹೋದೆ. ಅವಾಗ ಕರ್ಕೊಂಡು ಹೋದಾಗ ಮಾತಾಜಿ ಹೇಳಿದ್ರು, ಇಲ್ಲ ಭಗವದ್ಗೀತೆನ ನೀನ್ ಕೇಳೋದಲ್ಲ, ನೀಟಾಗಿ ಕೇಳೋ ಕ್ಲಾಸ್ನ, ಆ ಕೇಳೋದ್ರಿಂದ ನೀನ್ ಬಹಳ ಅರ್ಥೈಸ್ಕೋಬಹುದು, ನೀನ್ ಒಳ್ಳೇದಾಗುತ್ತೆ ಅಂತೆಲ್ಲ ಹೇಳಿದ್ರು. ಅವಾಗ ಸರಿ ಮಾತಾಜಿ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಆಮೇಲೆ ಅಲ್ಲಿ ಸುಮ ಮಾತಾಜಿ ಅವ್ರ ಪರಿಚಯ ಆಯ್ತು ನನಗೆ. ಅವಾಗ ನಾನು ಮನೆ ಖಾಲಿ ಮಾಡೋ ಒಂದು ಇದು ಬಂದಿತ್ತು ಪ್ರಭುಜಿ, ನಾನು ಕ್ವಾರ್ಟರ್ಸ್ ಅಲ್ಲಿ ಇದ್ದೆ, ಬೇಡ ಬೇರೆ ಮನೆ ಹುಡ್ಕನ ಅಂತ ಹುಡುಕ್ತಾ ಇದ್ದೆ. ಆ ಟೈಮಲ್ಲಿ ಸುಮಮಾತಾಜಿ ಮನೆ ಮೇಲ್ಗಡೆ ಗೋವರ್ಧನ ಗಿರಿ ಪೂಜೆ ಮಾಡಿದ್ವಿ ಪ್ರಭುಜಿ, ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಸತ್ಸಂಗ ಮಾಡ್ಬಿಟ್ಟು. ಆ ಪೂಜೆ ಮಾಡಿ ಸುಮಮಾತಾಜಿ ಮನೆ ಖಾಲಿ ಇದೆ ಅಂತ ಗೊತ್ತಾಯ್ತು. ಅವಾಗ ಸುಮಮಾತಾಜಿನ ಹೇಳಿದ್ರು, ನಮ್ಮ ಮನೆ ಖಾಲಿ ಇದೆ ನೋಡ್ರಿ ಅಂತ. ಸುಮಮಾತಾಜಿ ಮನೆಗ್ ಬಂದೆ ಪ್ರಭುಜಿ, ಅವ್ರ ಮನೆ ಮೇಲ್ಗಡೆ ಮನೆಗ್ ಬಂದೆ. ಅಲ್ಲಿ ನನ್ನ ಲೈಫ್ ಒಂಥರ ಯೂ ಟರ್ನ್ ತಗೊಂತು ಪ್ರಭುಜಿ. ಸುಮ್ನೆ ರ್ಯಾಂಡಮ್ ಆಗಿ ಹೋಗ್ತಾ ಇರೋ ಲೈಫ್ ಯೂ ಟರ್ನ್ ತಗೊಂತು. ಮಾತಾಜಿ ಬಂದಾಗಿಂದ ನನಗೆ ಎಷ್ಟು ಆಧ್ಯಾತ್ಮಿಕವಾಗಿ ನಾನು ಮುನ್ನಡೆಸಿದ್ರು ಅಂದ್ರೆ, ಕಾವ್ಯ ನೀನ್ ಜಪ ಮಾಡ್ಕೊ, ನೀನ್ ಇನ್ವಾಲ್ವ್ ಆಗು ನಮ್ ಭಗವದ್ಗೀತೆ ಕ್ಲಾಸ್. ಭಗವದ್ಗೀತೆ ಅನ್ನೋದೇ ನನಗೆ ಗೊತ್ತಿದ್ದಿಲ್ಲ ಪ್ರಭುಜಿ. ಅವಾಗ ನಮ್ಮ ತಾತ ಅಪ್ಪ ಎಲ್ಲ ಮಹಾಭಾರತನ ಹೇಳ್ತಾ ಇದ್ರು, ನಮಗೆ ಇಷ್ಟು ಗೊತ್ತಿತ್ತು ಪಾಂಡವರು ಕೌರವರು. ಬಟ್ ಭಗವಂತ ಕೃಷ್ಣ ಇಷ್ಟೆಲ್ಲ ಹೇಳಿದರೆ, ನಮಗೆ ಇಷ್ಟೆಲ್ಲ ತಿಳಿಪಡಿಸಿದ್ದಾರೆ ಅಂತ ನಮಗೆ ಗೊತ್ತಿದ್ದೇ ಇಲ್ಲ ಭಗವದ್ಗೀತೆ ಬಗ್ಗೆ. ಅದ್ರ ಬಗ್ಗೆ ಗೊತ್ತಾಗಿದ್ದೇ ನನಗೆ ಸುಮ ಮಾತಾಜಿ ಅವ್ರ ಕ್ಲಾಸ್ ಕೇಳಿದಾಗ. ಅವಾಗ ಓ ಭಗವಂತ ಇಷ್ಟೆಲ್ಲ ಹೇಳಿದರೆ, ನಾವ್ ಎಷ್ಟು ಮೂರ್ಖರು, ನಾವ್ ಕೇಳೇ ಇಲ್ಲಲ್ಲಪ್ಪ, ಹಿಂದೂಗಳಾಗಿ ಹುಟ್ಟಿ ನಾವು ಭಗವದ್ಗೀತೆನ ನಾವು ಒಂದು ದಿನ ಬುಕ್ ತೆಗೆದು ನೋಡಿಲ್ಲಲ್ಲ ಅನ್ನೋ ಒಂದು ಭಾವನೆ ಬಂತು ಪ್ರಭುಜಿ ನನಗೆ ಅವಾಗ. ಅವಾಗ ನಾನು ಜಪ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ಆಂಕರಿಂಗ್ ಮಾಡು ಅಂತ ಹೇಳ್ತಾ ಇದ್ರು, ಇಲ್ಲ ಮಾತಾಜಿ ನನ್ ಕೈಯಾಗ ಆಗಲ್ಲ ಅಂತಿದ್ದೆ. ಬಟ್ ಅವ್ರು ಪುಷಪ್ ಮಾಡ್ತಾ ಇದ್ರು, ಮಾಡು ನೀನ್ ಮಾಡ್ತೀಯಾ, ನೀವ್ ಮಾಡೇ ಮಾಡ್ತೀಯಾ ಮಾಡು ಅನ್ನೋರು. ಅವಾಗ ಏನ್ ಮಾಡ್ತೀಯ, ಹಂಗೆ ಜೊತೆಗೆ ಮತ್ತೆ ಆಂಕರಿಂಗಿಗೆ ಬಂದೆ ಪ್ರಭುಜಿ. ಆಮೇಲೆ ಹಂಗೆ ಮತ್ತೆ ಪುಷಪ್ ಮಾಡಿದ್ರು. ನೀನ್ ಮಾಘಮಾಸ ಕಥೆಗಳು ಬಂತು ಪ್ರಭುಜಿ, ಮಾಘಮಾಸ ಬಂತು. ಆಗ ಕಥೆ ಹೇಳು ನೀನ್ ಮಾಘಮಾಸಂದು, ವಿಷ್ಣುವಿನ ಮಹಿಮೆಗಳನ್ನ ಹೇಳ್ಕ ನೀನು, ಎಲ್ಲರಿಗೂ ಹೇಳೋದ್ರಿಂದ ನೀನು ಭಗವಂತನದು ಬಹಳ ಪಾತ್ರ ಆಗ್ತೀಯಾ, ಭಕ್ತಿಯ ಪಾತ್ರಳಾಗ್ತೀಯ ಅಂತೆಲ್ಲ ಹೇಳಿದ್ರು. ಅವಾಗ ನಾನು ಸರಿ ಅಂತ ಹೇಳಿಬಿಟ್ಟು ಮತ್ತೆ ಮಾಘಮಾಸ ಬುಕ್ ಹಿಡ್ಕೊಂಡೆ, ಕ್ಲಾಸ್ ಹಂಗೆ ಹೇಳಕ್ ಹಚ್ಚಿದೆ ಪ್ರಭುಜಿ. ಒಂದೊಂದು ಕಥೆನೇ ಹೇಳಿದೆ, ಅಲ್ಲಿಗೆ ಒಂದು 20 ಕಥೆ ಹೇಳಿದೆ ಮಾಘಮಾಸದ್ದು, ವಿಷ್ಣುವಿಂದು ಮಹತ್ವಗಳ ಕಥೆ ಹೇಳಿದೆ. ಅವಾಗ ನನಗೆ ಸ್ವಲ್ಪ ಬಹಳ ಇನ್ವಾಲ್ವ್ ಆದೆ ಪ್ರಭುಜಿ. ಇನ್ವಾಲ್ವ್ ಆಗ್ಬಿಟ್ಟು ಆಂಕರಿಂಗ್ ಮಾಡಿದೆ. ಆಮೇಲೆ ಕ್ಲಾಸಿಗೆ ಬಂದೆ. ಅದಕ್ಕೆಲ್ಲ ಕಾರಣ ಸುಮ ಮಾತಾಜಿ. ಈಗ 10, 18, 16 ಮಾಲ್ಗಳು ಮಾಡ್ತಾ ಇದ್ದೀನಿ ಪ್ರಭುಜಿ. ನಾನು ಮಾಡೋದ್ರಿಂದ ನನಗೆ ಬಹಳ ಒಳ್ಳೇದಾಯ್ತು ಪ್ರಭುಜಿ. ನನ್ನ ಲೈಫಲ್ಲಿ ಅದೇ ನಂದು ನಮ್ಮ ಮನೆಯವ್ರದ್ದು ಸ್ಟ್ರೆಸ್ ಲೈಫ್ ಅಲ್ವಾ, ಹಂಗಾಗ್ಬಿಟ್ಟು ಸ್ವಲ್ಪ ಜಗಳ ಅದೆಲ್ಲ ಮಾಡ್ಕೊಂತ ಇದ್ವಿ. ಬಟ್ ಇದ್ರಲ್ಲಿ ನಾನು ಭಗವದ್ಗೀತೆ ಬಂದು ಜಪ ಮಾಡೋದ್ರಿಂದ ನನ್ನ ಲೈಫಲ್ಲಿ ಈ ಕೃಷ್ಣ ಇರೋ ಜಾಗ, ಕೃಷ್ಣ ಇರೋ ಭಗವದ್ಗೀತೆ ಇರೋ ಮನೆ ಬೃಂದಾವನ ಆಗುತ್ತೆ ಅನ್ನೋದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಅನ್ಸುತ್ತೆ ಪ್ರಭುಜಿ. ಅದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆಮೇಲೆ ಮತ್ತೆ ಇನ್ನೇನ್ ಹೇಳ್ಬೇಕಂದ್ರೆ, ಈಗ ನಾವು ಏನಾದ್ರು ನಮ್ಗೊಂದು ಸಮಸ್ಯೆ ಆಗೈತಂದ್ರೆ ಜನಗಳ ಹತ್ರ ಹೇಳ್ಕೊಂಡಾಗ ಅವ್ರು ಬೇರೆಯವ್ರಿಗೆ ಹೇಳ್ತಾರೇನೋ ಅನ್ನೋ ಒಂದು ಭಾವನೆ ಇರುತ್ತೆ. ಬಟ್ ಅದನ್ನೇ ನಾವು ಕೃಷ್ಣನ್ ಬಳಿ ಹೋಗಿ ಹೇಳ್ಬಿಟ್ರೆ ನಮ್ಗೆ ಎಲ್ಲ ಸಾಂತ್ವನನೂ ಹೇಳ್ತಾನೆ, ನಮ್ಗೆ ಏನೋ ಒಂದು ಪರಿಹಾರ ಕೊಡ್ತಾನೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮ್ಮಲ್ಲಿ ಇರುತ್ತೆ ಪ್ರಭುಜಿ. ಹಂಗಾಗ್ಬಿಟ್ಟು ನಾನು ಏನೇ ಆಗ್ಲಿ ಕೃಷ್ಣನ ಹತ್ರನೇ ಹೇಳ್ಕೊಂತೀನಿ ಪ್ರಭುಜಿ. ನಾವು ಮಹಾಭಾರತದಲ್ಲಿ ಕೇಳಿದ್ವಿ, ಕೃಷ್ಣನ್ಗೆ ಶರಣಾಗತಿ ಆದಾಗ ಹಿಂಗೆ ಕೃಷ್ಣ ಹಿಂದೆ ನಿಂತ್ಕೊಂಡ್ರು ಅನ್ನಂಗೆ, ಜೊತೆ ನಿಂತ್ಕೊಂಡ್ರು, ಹಂಗೆ ನಾವು ಕೃಷ್ಣನ್ಗೆ ಶರಣಾಗತಿ ಆದಾಗ ಭಗವಂತ ನಮ್ಮನ್ನ ಧರ್ಮ ಮಾರ್ಗದಲ್ಲಿ ನಡೆಸ್ತಾರೆ. ನಮಗೆ ಮೋಹ ಅನ್ನೋದೆಲ್ಲ ಬಿಟ್ಬಿಡ್ತೀವಿ, ನಾವೊಂದು ಧರ್ಮ ಮಾರ್ಗದಲ್ಲಿ ನಡೆಸ್ತಾರೆ ಭಗವಂತ ಅನ್ನೋದು ನನಗೆ ಅರ್ಥ ಆಯ್ತು ಪ್ರಭುಜಿ. ನಂದು ಎಷ್ಟೋ ಎಕನಾಮಿಕಲಿ ಪ್ರಾಬ್ಲಮ್ಸ್ ಆಗ್ಲಿ ಏನೇ ಆಗ್ಲಿ ಎಲ್ಲವೂ ಸಾಲ್ವ್ ಔಟ್ ಆಗ್ತದ ಪ್ರಭುಜಿ. ಅದು ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಮತ್ತೆ ಪ್ರಭುಜಿ. ಮತ್ತೆ ನಮ್ಮ ಭಗವದ್ಗೀತೆಯಲ್ಲಿ ನಮ್ಗೆ ಆಮೇಲೆ ಸುಮಮಾತಾಜಿ ಹೇಳ್ತಾ ಇದ್ರು, ನೀವ್ ಗಲಾಟಿಂಗ್ ಎಲ್ಲ ಮಾಡ್ಕೊಂತ ಇದೀರಲ್ಲ, ಈ ಭಗವದ್ಗೀತೆಯಲ್ಲಿ ನೀನ್ ಆಲ್ರೆಡಿ ಕೇಳಿದೀಯ, ಮನುಷ್ಯನಲ್ಲಿ 2 ಗುಣಗಳು ಇರ್ತವೆ, ಒಂದು ದೈವಿ ಗುಣ ಇರುತ್ತೆ, ಒಂದು ರಾಕ್ಷಸ ಗುಣ ಇರುತ್ತೆ. ನೀವ್ ಯಾವ್ದನ್ನ ಪ್ರಚೋದನೆ ಮಾಡ್ತೀರಿ ಅದು ಆ ಮನುಷ್ಯನಲ್ಲಿ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ನನಗೆ ಚೆನ್ನಾಗಿ ಹೇಳಿದ್ರು ಪ್ರಭುಜಿ. ಹಂಗಾಗಿ ನಾವು ಮಾತಾಡೋ ಶೈಲಿ ನಮಗೆ ರಿಪ್ಲೈ ಆಗುತ್ತೆ ಅಂತ ನನಗೆ ಅದು ಭಗವದ್ಗೀತೆ ಕ್ಲಾಸ್ ಕೇಳಿದಾಗ್ಲೇ ಪ್ರಭುಜಿ ನನಗೆ ಗೊತ್ತಾಗಿತ್ತು.
ಮಾತಿನ ವೈಖರಿ ಹೆಂಗಿರುತ್ತೋ ಅದೇ ರೀತಿ ನಮ್ಮ ಅಪೋಸಿಟ್ ಇರೋರು ಕೂಡ ಮಾತಾಡ್ತಾರೆ. ನಮ್ಮಲ್ಲಿ ದೈವಿ ಗುಣಗಳನ್ನ ಬಿಲ್ಡಪ್ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಯ್ತು. ಆಮೇಲೆ ಮನುಷ್ಯರಲ್ಲಿ ತಾಮಸ ಗುಣ, ರಾಜಸ ಗುಣಗಳು, ಸಾತ್ವಿಕ ಗುಣ ಇವನ್ನೆಲ್ಲ ನಾವು ಕೇಳಿದ್ದೇ ಇಲ್ಲ ಪ್ರಭುಜಿ. ಇವೆಲ್ಲ ಇರ್ತವೆ ಮನುಷ್ಯನಲ್ಲಿ. ಇದನ್ನೆಲ್ಲ ಭಗವಂತ ಒಂದೊಂದು ತಿನ್ನೋ ಆಹಾರದಲ್ಲಿ ಕೂಡ ಹೇಳಿದ್ದಾರೆ ನಮಗೆ. ಈ ಈ ಆಹಾರ ತಿನ್ನೋದ್ರಿಂದ ನಿಮ್ಗೆ ಸಾತ್ವಿಕ ಗುಣ ಬರುತ್ತೆ, ರಜಸ ಗುಣ ಬರುತ್ತೆ, ತಾಮಸ ಗುಣ ಬರುತ್ತೆ, ಇದರಿಂದ ನೀವು ಹಿಂಗ್ ರಿಯಾಕ್ಟ್ ಆಗ್ತೀರಾ ಅಂತ ಎಲ್ಲ ಹೇಳಿದ್ರು ನಮಗೆ. ಅದನ್ನ ಕೇಳ್ಬಿಟ್ಟು ಎಂತ ಸೂಕ್ಷ್ಮ ವಿಷಯಗಳನ್ನ ಭಗವಂತ ಹೆಂಗೆ ತೆರೆದು ಇಟ್ಟಿದ್ದಾರೆ ಬುಕ್ನ, ನಾವು ಓದಕ್ ಏನಪ್ಪ ನಮ್ಗೆ ಅನ್ನೋ ಒಂದು ಭಾವನೆ ಬಂತು ಪ್ರಭುಜಿ. ಹಂಗಾಗ್ಬಿಟ್ಟು ನಮ್ಮಲ್ಲಿ ಏನಿದೆ ತಾಮಸ ಮತ್ತು ರಾಜಸ ಗುಣಗಳನ್ನೆಲ್ಲ ಕಡಿಮೆ ಮಾಡ್ಕೋಬೇಕು, ಸಾತ್ವಿಕ ಗುಣಗಳನ್ನ ನಾವು ಬೆಳೆಸ್ಕೋಬೇಕು. ಸಾತ್ವಿಕ ಗುಣಗಳನ್ನ ಬೆಳೆಸ್ಕೋಬೇಕಂದ್ರೆ ನಾವು ಕೃಷ್ಣ ಪ್ರಜ್ಞೆ ಬರ್ಬೇಕು. ಕೃಷ್ಣ ಪ್ರಜ್ಞೆ ಮುಂದುವರಿಬೇಕಂದ್ರೆ ನಾವು ಹೆಚ್ಚು ಹೆಚ್ಚು ಜಪ ಮಾಡ್ಬೇಕು, ಏಕಾದಶಿಗಳನ್ನ ಮಾಡ್ಬೇಕು. ಇದರಿಂದ ನಾವು ಹೆಚ್ಚು ನಾವು ಈಗ ಹೇಳಿದ್ರಿ ಪ್ರಭುಜಿ ನೀವು ಈ ಕ್ಲಾಸಲ್ಲಿ, ಹಿಂದಿನ ಕ್ಲಾಸಲ್ಲಿ ಜ್ಞಾನ, ಯಜ್ಞ, ದಾನ, ತಪಸ್ಸು ಇವೆಲ್ಲ ಮಾಡ್ಬೇಕು. ತಪಸ್ಸಲ್ಲಿ 5 ತರದ ತಪಸ್ಸುಗಳು ಇರುತ್ತೆ. ಮಾತಿನ ತಪಸ್ಸು, ಮನಸ್ಸಿನ ತಪಸ್ಸು, ತಾಮಸಿಕ ತಪಸ್ಸು, ರಜಸ ತಪಸ್ಸು ಹೇಳಿದ್ರಿ ಪ್ರಭುಜಿ. ಅವನ್ನೆಲ್ಲ ನಾವು ಅಳವಡಿಸ್ಕೋಬೇಕು. ಯಜ್ಞ ಅಂದ್ರೆ ನಾವು ಈಗ ಒಂದು ಜಪ ಮಾಡ್ತಾ ಇದೀವಿ ಅಂದ್ರೆ ಅದೊಂದು ಯಜ್ಞಕ್ಕೆ ಸಮ ಅಂತ ನೀವು ಯಾವಾಗ್ಲೂ ಹೇಳ್ತಿರ್ತೀರ ಪ್ರಭುಜಿ ಅದನ್ನ ನೀವು. ಹಂಗಾಗಿ ನನಗೆ ಬಹಳ ಲೈಫಲ್ಲಿ ಬಹಳ ಬದಲಾವಣೆ ಆಯ್ತು ಪ್ರಭುಜಿ. ನಾನೀಗ ಬಹಳ ಜಪಗಳು ಮಾಡ್ಕೊಂತ ಇದ್ದೀನಿ. ಕ್ಲಾಸ್ ಕೇಳೋದಾಗಿಂದ ನನಗೆ ಬಹಳ ಆಧ್ಯಾತ್ಮಿಕವಾಗಿ ಮುನ್ನಡೀತಾ ಇದ್ದೀನಿ ಪ್ರಭುಜಿ. ಆಮೇಲೆ ನಾವು ಏನಿರುತ್ತೋ ನಮ್ಮ ಕರ್ಮ ಏನ್ ಮಾಡಿರ್ತೀವೋ ಅದ್ರ ಫಲ ಅನುಭವಿಸ್ತೀವಿ ಅನ್ನೋದೊಂದು ಭಗವದ್ಗೀತೆಯಲ್ಲಿ ನಾವೆಲ್ಲ ತಿಳ್ಕೊಂಡ್ವಿ. ಈ ಭಗವದ್ಗೀತೆ ಕೇಳೋದು ಹೇಳೋದು ಅಲ್ಲ, ನಾವು ಅದನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು. ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ನಮ್ಗೆ ಬಹಳ ಒಳ್ಳೇದಾಗುತ್ತೆ ಅಂತ ಗೊತ್ತಾಯ್ತು ಪ್ರಭುಜಿ. ಆಮೇಲೆ ಮತ್ತೆ ಇನ್ನೊಂದೇನಂದ್ರೆ ನನ್ನ ಮಗ ಚಾರ್ವಿಕ್, ಎಲ್ಲರೂ ಸ್ವಲ್ಪ ಕೇಳಿರ್ತೀರ ಪ್ರಭುಜಿ ಕೆಲವರು. ಹೌದು ಅವನು ಕೂಡ ಬಹಳ ಪ್ರಭುಜಿ ಹಾ ಚಾರ್ವಿಕ್ ಬಹಳ ಹೈಪರ್ ಇದ್ದ ಪ್ರಭುಜಿ. ಈಗ 5.5 ವರ್ಷದಿಂದ ಅವನು ಈ ಭಗವದ್ಗೀತೆ 5 ವರ್ಷದಿಂದ ಬಂದ ಪ್ರಭುಜಿ. ಹಾ ಅವನು ಚಾರ್ವಿಕ್ ಬಂದಾಗಿಂದ ಅವನ ಹೈಪರ್ ಆಕ್ಟಿವಿಟಿ ಎಲ್ಲ ಕಡಿಮೆ ಆಯ್ತು. ಕೀರ್ತನೆಗಳನ್ನೆಲ್ಲ ಹೇಳಿಸ್ತಾ ಇದ್ದೀನಿ, ಅವನು ಜಪ ಮಾಡ್ತಾನೆ ಪ್ರಭುಜಿ. ಎಲ್ಲ ಬದಲಾವಣೆ ಆಯ್ತು ಪ್ರಭುಜಿ. ಅದಕ್ಕೋಸ್ಕರ ನಾನು ನನ್ನ ಮಗನ್ಗೆ ಹೆಸರೇ ಚೇಂಜ್ ಮಾಡಿದ್ದೀನಿ ಪ್ರಭುಜಿ. ಚಾರ್ವಿಕ್ ಕೃಷ್ಣ ಅಂತ ಸೇರ್ಪಡೆ ಮಾಡಿಸಿದೆ ಪ್ರಭುಜಿ ನಾನು. ಓ ಜೈ. ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕಿತ್ತು ಪ್ರಭುಜಿ 1ನೇ ಕ್ಲಾಸ್ಗೆ. ನಾನೇನ್ ಮಾಡ್ತಿ 1ನೇ ಕ್ಲಾಸ್ ಅಲ್ಲಿ ನಿಲ್ಲಿಸಿದೆ. ತಡ್ರಿ ಮತ್ತೆ ಮೇಡಮ್ ನಾನು ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಚೇಂಜ್ ಮಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ. ಸರಿ ಮೇಡಮ್ ಆದ್ರು. ಮತ್ತೆ ಬರ್ತ್ ಸರ್ಟಿಫಿಕೇಟ್ ಚೇಂಜ್ ಮಾಡಿಸ್ದೆ, ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿ ಈಗ ಚಾರ್ವಿಕ್ ಕೃಷ್ಣ KM ಅಂತ ದಾಖಲಾತಿ ಮಾಡಿಸಿದೆ ಪ್ರಭುಜಿ. ನನ್ ಮಗನಲ್ಲಿ ಬಹಳ ಬದಲಾವಣೆ ಇದೆ ಪ್ರಭುಜಿ. ನಮ್ಮ ಮನೆಯಲ್ಲಿನೂ ಅಷ್ಟೇ ಬಹಳ ಬದಲಾವಣೆ ಆಯ್ತು. ನನ್ ಮಗಳು ಪ್ರಭುಜಿ 2 ವರ್ಷ, ನಿಸರ್ಗ ಅಂತ. ಅವಳುನು ಈಗ ನರಸಿಂಹ ಪ್ರಣತಿ ಹೇಳ್ತಾಳೆ ಪ್ರಭುಜಿ. 2 ಲೈನ್ ಹೇಳ್ತಾಳೆ. ನರಸಿಂಹ ಪ್ರಣತಿ ಹೇಳುತ್ತೆ ಅಂದ್ರೆ ಪ್ರಭುಜಿ 2 ಲೈನ್ ಹೇಳ್ತಾಳೆ ಪ್ರಭುಜಿ. 2 ವರ್ಷ ಪ್ರಭುಜಿ ಅವಳಿಗೆ, 2.5 ವರ್ಷ. ಆಮೇಲೆ ಏನೋದು ಒಂದು ಹಣ್ಣು ಕೊಟ್ರು ಕೂಡ ನಾವ್ ಹೆಂಗೆ ದೇವ್ರ ಮುಂದೆ ಪ್ರಸಾದ ಆಗಿ ಇರ್ತೀವ ಕೃಷ್ಣನ್ ಮುಂದೆ, ಅವಳೊಂದು ನೇರಳೆ ಹಣ್ಣು ಕೊಟ್ರು ಸಾಕು ಹೋಗಿ ಹೋಗಿ ಕೃಷ್ಣನ್ ಮುಂದೆ ಇರ್ತಾಳೆ ಪ್ರಭುಜಿ, ವಿಗ್ರಹದ ಮುಂದೆ. ಅದೆಲ್ಲ ನಾವು ಮೊಬೈಲ್ ನೋಡ್ಕೊಂತ ಇದ್ರೆ ಮಕ್ಳು ಮೊಬೈಲ್ಗೆ ಇನ್ವಾಲ್ವ್ ಆಗ್ತಾರೆ. ನಾವು ಭಗವದ್ಗೀತೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಕ್ಳು ಭಗವದ್ಗೀತೆ ನಾವ್ ಇಟ್ಕೊಂಡ್ರದ್ ನೋಡಿದ್ರೆ ಅವ್ರು ಆಧ್ಯಾತ್ಮಿಕವಾಗಿ ಮುನ್ನಡೀತಾರೆ. ಇದಕ್ಕೊಂದು ಬಹಳ ಒಂದು ಎಕ್ಸಾಂಪಲ್ ಪ್ರಭುಜಿ. ನನ್ನ ಲೈಫ್ ಬಹಳ ಬೃಂದಾವನ ಆಯ್ತು ಪ್ರಭುಜಿ. ಇದು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂತ ಇರೋದ್ರಿಂದ ನನಗೆ ಬಹಳ ಸಂತೋಷ ಆಗುತ್ತೆ ಪ್ರಭುಜಿ. ಇದು ವಿಷ್ಣುವಿನ ಗುಣಗಾನ. ನನಗೆ ಬಹಳ ಆನಂದ ಆಗಿದೆ ಪ್ರಭುಜಿ ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡಿದ್ದಕ್ಕೆ. ಹರೇ ಕೃಷ್ಣ. ತುಂಬಾ 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 ಸಂತೋಷ ಮಾತಾಜಿ. ನೋಡಿ ಎಲ್ಲ ಭಕ್ತರು ಕೇಳ್ತಿದ್ದಾರೆ ಇವುಗಳು ತಮ್ಮೆಲ್ಲರಿಂದ. ನೋಡಿ ನಿನ್ನೆ ದಿನ ನೋಡಿ ವಾಣಿ ಮಾತಾಜಿಯವರು ತುಂಬಾ ಚೆನ್ನಾಗಿ ಅವ್ರ ಅನುಭವಗಳು ಹೇಳ್ಕೊಂಡ್ರು. SK ಪವಾರ್ ಮಾತಾಜಿಯವರು, ನೋಡಿ ಕಸ್ತೂರಿ ಮಾತಾಜಿ, ಪುಷ್ಪ ಒಬಳೇಶ್ ಮಾತಾಜಿ, ನೋಡಿ ಇವರೆಲ್ಲರೂ ನೆನ್ನೆ ಹೇಳ್ಕೊಂಡಿದ್ದು. ನೋಡಿ ಇವತ್ತು ಹೇಳ್ಕೊಂತಿರುವಂತದ್ದು ನೋಡಿ ವೀಣಾ ಮಾತಾಜಿಯವರಾಗ್ಲಿ, ತಾವಾಗ್ಲಿ, ನಿನ್ನೆ ನಾಗರತ್ನ ಮಾತಾಜಿಯವರು ಹೇಳಿದ್ದು ಅನುಭವಗಳು. ನೋಡಿ ಇನ್ನು ಒಬ್ಬೊಬ್ರು ಭಕ್ತರು, ನಾನು ಕೆಲವರ ಹೆಸರುಗಳೆಲ್ಲ ಹೇಳಕ್ ಆಗ್ತಿಲ್ಲ, ಒಬ್ಬೊಬ್ರು ಕೂಡ ತಾವ್ ಏನ್ ಹೇಳಿದ್ರಿ ಬಹಳ ವಿಶೇಷವಾದದ್ದು ಹಂಚ್ಕೊಳ್ತಿದ್ದೀರಿ. ಇದು ಎಲ್ಲ ಭಕ್ತರಿಗೆ ಬಹಳ ಪ್ರೇರಣೆ ಆಗ್ತಾ ಇದೆ. ನಾನು ಭಕ್ತರಲ್ಲಿ ಕೇಳ್ಕೊಳ್ತೀನಿ, ಯಾರಾದ್ರೂ ಏನಾದ್ರು ಹೇಳಕ್ ಬಯಸ್ತೀರಾ ಮಾತಾಜಿ? ಒಬ್ರು, ಇಬ್ರು, 1 ನಿಮಿಷ 2 ನಿಮಿಷ. ಪ್ರಭುಜಿ ಅವ್ರ ಮನೆ, ಹರೇ ಕೃಷ್ಣ ಪ್ರಭುಜಿ, ದಂಡಪ್ಪಳು. ಕಾವ್ಯ ಮಾತಾಜಿ ಅವ್ರ ಮನೆಯವರು ಅಷ್ಟೇ ಪ್ರಭುಜಿ, ಎಷ್ಟು ಭಕ್ತಿಗೆ ಬಂದಿದ್ದಾರೆ. ಮಹೇಶ್ ಅಂತೇಳಿ ನರಸಿಂಹ ಪ್ರಣತಿ ಹಾಕ್ಬಿಟ್ಟು ಸುತ್ತಮುತ್ತ ಮನೆಯೆಲ್ಲ ಕೇಳ್ಬೇಕು ಪ್ರಭುಜಿ. ಅಷ್ಟು ಸೌಂಡ್ ಇಟ್ಬಿಡ್ತಾರೆ. ಇದು ಇಟ್ಬಿಟ್ಟು ಎಲ್ಲರೂ ಕೇಳ್ಬೇಕು ಪ್ರಭುಜಿ. ಆ ರೀತಿ ಇಟ್ಕೊಂಡು ಅದನ್ನ ರಿಪೀಟ್ ಮಾಡ್ತಿರ್ತಾರೆ ಪ್ರಭುಜಿ. TV ಎಲ್ಲ ಹಾಕ್ಬಿಟ್ಟು ಅವ್ರಿಗೂ ನರಸಿಂಹ ಪ್ರಣತಿ ಆಡ್ತಿರ್ತಾರೆ ಪ್ರಭುಜಿ. ಮನೇಲಿ ಮಕ್ಕಳು, ಗಂಡ ಹೆಂಡತಿ, ಮಕ್ಕಳು ಎಲ್ಲರೂ ಕೇಳೋದಲ್ದೆ ಸುತ್ತಮುತ್ತ ಮನೆಗೆ ಪ್ರಭುಜಿ ಅವರು. ನೋಡಿ ಇದು ಕೇಳಕ್ಕೆ ಬಹಳ ವಿಶೇಷ. ಎಷ್ಟೋ ಜನ ದಂಪತಿಗಳು ಇಲ್ಲಿ ಕೇಳ್ತಿರ್ತಾರೆ, ಅಥವಾ ನೋಡಿ ಅವ್ರ ಮನೆಗಳಲ್ಲಿ ಕೇಳಿಸ್ಕೊತಿರ್ತಾರೆ. ನೋಡಿ ಹೆಂಗೆ ನೋಡಿ ಒಂದು ಕುಟುಂಬ ಬದಲಾಗಬಹುದು,
ಸ್ಟ್ರೆಸ್ ಲೈಫ್ ಇಂದ ನೋಡಿ ಹ್ಯಾಪಿ ಲೈಫ್ಗೆ, ಜಾಯ್ಫುಲ್ ಲೈಫ್ ಹೆಂಗೆ ಬದಲಾಗ್ಬೋದು. ಅವ್ರ ಮಕ್ಕಳ ಹೈಪರ್ ಆಕ್ಟಿವ್ ಟು ನೋಡಿ ಕೃಷ್ಣ ಆಕ್ಟಿವ್, ಕೃಷ್ಣ ಪ್ರಜ್ಞೆಗೆ ನೋಡಿ ಹೆಸರೇ ಬದಲಾಗೋ ತರ ನೋಡಿ. ಅದು ಹೆಸರಿನ ಬಲ, ಅದನ್ನೇ ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂದ್ರೆ ನೋಡಿ ನಿಂಗೆ ಚಾರ್ವಿ ಕೃಷ್ಣ ಪ್ರಭು ಅನ್ನುವಂಥದ್ದು ನೋಡಿ. ಆ ಹೆಸರಿಗೆ ಬಲ ಬಂದಿದೆ ಮಾತಾಜಿ. ನೋಡಿ ಚಾರ್ವಿಕ್ ತುಂಬಾ ಒಳ್ಳೆ ಭಕ್ತನಾಗಿ ಒಳ್ಳೆ ಸಾಧನೆ ಮಾಡಿ ನಿಮ್ಗೆ ಒಳ್ಳೆ ಕೀರ್ತಿ ಗೌರವ ತರ್ತಾನೆ. ಅದೇ ತರ ನಿಮ್ ಮಗಳು ಕೂಡ 2 ವರ್ಷದ ಮಗು ನರಸಿಂಹ ಪ್ರಣತಿ ಹೇಳುತ್ತೆ ಅಂದ್ರೆ ತುಂಬಾ ವಿಶೇಷ ನೋಡಿ. ಅದಕ್ಕೆಲ್ಲಾನು ಆಶ್ರಯವಾಗಿ ಮಾರ್ಗದರ್ಶಕ ಆಗಿದ್ದು ಸುಮಾ ಮಾತಾಜಿಯವರು. ನಾನು ವಿಶೇಷವಾಗಿ ಅವ್ರಿಗೆ ಧನ್ಯವಾದಗಳನ್ನ ನೋಡಿ ಅಭಿನಂದನೆಗಳನ್ನು ಹೇಳ್ತೇನೆ. ಯಾರಾದ್ರೂ ಏನಾದ್ರು ಹೇಳಕ್ ಬಯಸ್ತೀರಾ ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಜುಲೈ ತಿಂಗಳು ಇನ್ನ ಬಂದ್ರೆ 3 ತುಂಬತೈತಷ್ಟೇ. ಹಾಲ್ ಕುಡಿ ಅಂತಂದಾಗ ನನ್ ಮೊಮ್ಮಗ ಹರೇ ಕೃಷ್ಣ ನಾನು ಜಪ ಮಾಡ್ತಾ ಇದ್ದಾಗ ಅಜ್ಜಿ ಹರೇ ಕೃಷ್ಣ ನಾನು ಹೇಳ್ತೀನಿ ಅಜ್ಜಿ ಹರೇ ಕೃಷ್ಣ ಅಂತ ಹೇಳಿದಾಗ ನನ್ಗೆ ಅದು ಮೊದ್ಲಿಂದ ನಾವ್ ಇನ್ನೂ ಕಂಟಿನ್ಯೂ ಮಾಡಿದ್ ಇನ್ನೂ ಚೆನ್ನಾಗಿತ್ತು ಅಂತ. ಹಾಲ್ ಕೊಡಕ್ ಹೋದ್ರೆ ಇಲ್ಲ ಅಜ್ಜಿ ಫಸ್ಟ್ ದೇವ್ರಿಗಿಟ್ಟು ನಾವ್ ಕುಡಿಬೇಕು ಅಂತ ತಗೊಂಡೋಗಿ ನಿನ್ನಲ್ಲೇ ಇಟ್ಟು, ಅದು ನಾನು ಯಾವಾಗ ಹರೇ ಕೃಷ್ಣ ಹೇಳಿದಾಗ ಅವನು ಕುತ್ಕೊಂಡು ಹೇಳ್ತಾ ಇರ್ತಾನಲ್ಲ, ನಿಜವಾಗ್ಲು ಕೃಷ್ಣ, ಅವ್ನ ಕೃಷ್ಣನ್ ಫೋಟೋ ಮನೇಲಿ ಇಟ್ಟಿರ್ತೀವಿ, ಅದೋಳ ಹರೇ ಕೃಷ್ಣ ನೋಡಜ್ಜಿ ಅಂತ ಅವ್ನ ತೊದಲ್ ಮಾತಾಡಿದಾಗ ತುಂಬಾ ನಾವ್ ಯಾವಾಗ ನಾವ್ ಏನ್ ಮಾಡ್ತೀವಿ ಅದು ಮಕ್ಳಲ್ಲಿ ಚೇಂಜಸ್ ಆಗ್ತದೆ ಎಂಬುದಕ್ಕೆ ಇದು ನನ್ನ ಇದಾಗಿದ್ದು ಪ್ರಭುಜಿ. ನಿಜವಾಗ್ಲೂ ಆಟ್ಸಪ್. ನನ್ಗೆ ಕೃಷ್ಣ ಪ್ರಜ್ಞೆಗೆ ನಾವು ಎಷ್ಟು ಹತ್ರದಿಂದ ಹೋದ್ರು ನಾವು ಅಷ್ಟು ಹತ್ರ ಬರ್ತಾರೆ ನಮ್ ಕೃಷ್ಣ ಅನ್ನಕ್ಕೆ ಸಾಕ್ಷಿ ಪ್ರಭುಜಿ. ಥ್ಯಾಂಕ್ ಯು 2 ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ಕೆ. ತುಂಬಾ ಸಂತೋಷ. ನಾಗರತ್ನ ಮಾತಾಜಿಯವರು, ಕಾವ್ಯ ಮಾತಾಜಿಯವ್ರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ತಮ್ಮ ಅನುಭವಗಳೆಲ್ಲ ಹೇಳ್ಕೊಂಡ್ರಿ. ಯಾರಾದ್ರೂ ಹೇಳ್ತೀರಾ ಮಾತಾಜಿ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಜೈ ಮಾತಾ. ಇವಾಗ ಇವ್ರು ಹೇಳಿರೋದು ಏನು ಅಂದ್ರೆ, ಭಗವಂತನ ಕಡೆ ನಾವ್ 1 ಹೆಜ್ಜೆ ಹಾಕಿದ್ರೆ ಸಾಕು, ಭಗವಂತ ರೆಡಿ ಆಗಿರ್ತಾನಂತೆ ನಮ್ ಕಡೆ 10 ಹೆಜ್ಜೆ ಹಾಕೋದಕ್ಕೆ. ನನ್ಗೆ ಅದು ನೆನಪಾಯ್ತು ಪ್ರಭು. ತುಂಬಾ ಸಂತೋಷ. ತುಂಬಾ ಧನ್ಯವಾದ ಮಾತಾಜಿ. ಒಂದು ಸಾಲು ನಿಮ್ದು 1000 ನೋಡಿ ಅರ್ಥಗಳು ನೋಡಿ, ಅಲ್ಲಿ ಬಹಳ ಗಂಭೀರವಾದ. ತುಂಬಾ ಧನ್ಯವಾದ ಮಾತಾಜಿ. ಮತ್ತೆ ಯಾರಾದ್ರೂ ಏನಾದ್ರು ಹೇಳಕ್ ಬಯಸ್ತೀರಾ ಈ ವಿಷಯವಾಗಿ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ನನ್ ಮೊಮ್ಮಗ 2 ವರ್ಷ ಮೊಮ್ಮಗು. ಓಕೆ. ನಾನ್ ಜಪ ಮಾಡ್ತಿದ್ರೆ ಕಾಯ್ಕೊಂಡಿರ್ತಾನೆ, ಪ್ರಭು ಇದು ಸರ ಕೊಡು ನನ್ಗೆ, ನಾನು ಮಾಡ್ತೀನಿ ಜಪಮಾಲೆ ಅಂತ. ಹರಿ ಹರಿ. ನೋಡಿ ಮನೆ ಪ್ರಹ್ಲಾದರು ಹೋಗ್ತಿದ್ರೆ ನೋಡಿ ಪ್ರಭುಪಾದ್ರೆ ಹೇಳಿದ್ದಾರೆ ನೋಡಿ, ಯಥ ನಗರ ಗ್ರಾಮಾದಿ, ಎಷ್ಟು ನಗರ ಗ್ರಾಮಗಳಿದಾವೋ ಅಲ್ಲೆಲ್ಲ ಭಗವಂತನ ನಾಮ ಪ್ರಚಾರ ಆಗತ್ತಂತೆ. ನೋಡಿ ನಮ್ಮ ಗುರು ಮಹಾರಾಜರು ಹೇಳ್ತಿದ್ದಾರೆ, ನಾವೆಲ್ಲರೂ ನೋಡಿ ಪರಮಹಂಸರಾಗ ಮುಂದಿನ ಇವರೆಲ್ಲ ಮಕ್ಕಳಿದ್ದಾರೆ ನೋಡಿ, ಈಗ ನಿಮ್ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಎಲ್ಲ ಹೇಳ್ತಿದ್ರಲ್ಲ, ಇವರೆಲ್ಲ ಮುಂದಿನ ದಿನಗಳಲ್ಲಿ ಆಚಾರ್ಯರುಗಳಾಗ್ತಾರೆ ನೋಡಿ. ಅದು ಹಿಂಗೆ ಏನು ಭವಿಷ್ಯ ಹೇಳಿದರೆ ಅದು ನೋಡಿ ಪೂರೈಸುವಂತದ್ದನ್ನ ನಾನ್ ತಮ್ಮೆಲ್ಲರ ಇದರಲ್ಲಿ ಕೇಳ್ಬೋದು. ಈಗ ತಮ್ಮ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಹೇಳ್ತಿದ್ದೀರಿ. ಅವರು ಹಿಂದಿನ ಜನ್ಮದಲ್ಲಿ ಏನೋ ಸಾಧನೆ ಮಾಡಿ ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನೇನು ಪೂರೈಸೋ ಹಂತಕ್ಕೆ ಬಂದು ಅವರು ಪೂರೈಸಕ್ ಆಗದೆ ನಿಮ್ಮ ಮನೆಗಳಲ್ಲಿ ಜನ್ಮ ಪಡೆದಿದ್ದಾರೆ ಮಾತಾಜಿ. ಅರ್ಥ ಆಯ್ತು ಪ್ರಭು? ಹೌದು ಪ್ರಭು. ಅವ್ರಿಗೆ ನೀವೆಲ್ಲ ರೀತಿ ನೋಡಿ ಸಹಕಾರ ಕೊಡ್ಬೇಕು, ಅವ್ರಿಗೆ ಅದೇ ತರ ಬೆಳೆಸ್ಬೇಕು ನೋಡಿ. ಈಗ ಚಾರ್ವಿಕ್ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂದ್ರೆ ನೋಡಿ, ಅವ್ರ ಹಾಡೋದ್ರಿಂದನೇ ಕಾರ್ಯಕ್ರಮ ಶುರುವಾಗತ್ತೆ ನೋಡಿ. ಜಯ ರಾಧಾ ಮಾಧವ ನೋಡಿ ಹೇಳುವಂಥದ್ದು ಅಂದ್ರೆ ಅದು ಬಹಳ ವಿಶೇಷ ನೋಡಿ. ಹಂಗೆ ನೋಡಿ ಒಬ್ಬೊಬ್ರು ಮಕ್ಕಳು ತಾವ್ ಯಾರು ಬೆಳೆಸ್ತಿದ್ದೀರಿ ಕೃಷ್ಣ ಪ್ರಜ್ಞೆಯಲ್ಲಿ ಮಕ್ಕಳು ಮೊಮ್ಮಕ್ಕಳನ್ನ ನೋಡಿ, ಅವ್ರು ಹಿಂದಿನ ಜನ್ಮಗಳಲ್ಲಿ ದೊಡ್ಡ ಸಾಧನೆ ಮಾಡಿ ಪೂರೈಸಕ್ ಆಗದೆ ನಿಮ್ ಮನೆಗಳಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ದಯವಿಟ್ಟು ಒಬ್ಬೊಬ್ರು ಕೂಡ ಈ ತರನೇ ಬೆಳೆಸುವಂತ ಪ್ರಯತ್ನ ಮಾಡಿ ಮಾತಾಜಿ. ತುಂಬಾ ಸಂತೋಷ ಮಾತಾಜಿ ಹಂಚ್ಕೊಂಡಿದ್ದು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಶುಭೋದಯಗಳು. ನನ್ನ ಹೆಸರು ಮಂಜುಳಾ ಅಂತ ಪ್ರಭುಜಿ, ನಮ್ ನಾಯಕನಹಟ್ಟಿ. ನನಗೆ ಈ ಭಗವದ್ಗೀತೆ ಕ್ಲಾಸಿಗೆ ಬರಕ್ಕೆ ಕಾರಣನೇ ಸುಮಾ ಮಾತಾಜಿ ಪ್ರಭುಜಿ. ನಾನು ಇಲ್ಲಿ ನಮ್ಮೂರಲ್ಲಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಪ್ರಭುಜಿ, ಕನ್ನಡ ಟೀಚರ್ ಆಗಿ. ಅವರು ಸರ್ ಅವ್ರ ಮನೆಯವರು ನಮ್ ಸ್ಕೂಲಲ್ಲೇ ನಮ್ ಗುರುಗಳು ಪ್ರಭುಜಿ. ಟೂರ್ ಬಂದಿದ್ರು ಸುಮಾ ಮಾತಾಜಿ ಅವರು ನಮ್ ಜೊತೆಗೇನೆ. ಆಗ ನಮ್ಗೆ ಅವ್ರ ಪರಿಚಯ ಆಯ್ತು ಪ್ರಭುಜಿ.
ಬಂದಾಗ ಹಿಂಗೆ ಭಗವದ್ಗೀತೆ ಕ್ಲಾಸ್ ಬರ್ತಿದೆ, ಅದಕ್ಕೆ ಜಾಯ್ನ್ ಆಗು ಅಂತ ಹೇಳಿದ್ರು ಪ್ರಭುಜಿ. ನಾನ್ ಜಾಯ್ನ್ ಆದೆ. ಆದ್ರೆ ನನ್ಗೆ ಅದ್ರ ಭಗವದ್ಗೀತೆ ಕೇಳಿದ್ದೆ ಪ್ರಭುಜಿ, ಏನೋ ಅಲ್ಪ ಸ್ವಲ್ಪ ಗೊತ್ತಿತ್ತು. ನಾನ್ ರಾಮಾಯಣ ಬುಕ್ಸ್ ಫುಲ್ ಓದಿದ್ದೆ ಪ್ರಭುಜಿ, ನಮ್ಮ ಮನೇಲಿ ಇತ್ತು. ಆದ್ರೆ ಭಗವದ್ಗೀತೆ ಬಗ್ಗೆ ನನ್ಗೇನೋ ಅಲ್ಪ ಸ್ವಲ್ಪ ಅಷ್ಟೇ ಗೊತ್ತಿತ್ತು, ಚಿಕ್ಕ ಚಿಕ್ಕ ಕಥೆಗಳು ಮತ್ತೆ ಟಿವಿಯಲ್ಲೆಲ್ಲ ನೋಡಿದ್ದೆ ಪ್ರಭುಜಿ. ಆದ್ರೆ ನನಗೆ ಇದ್ರ ಬಗ್ಗೆ ಗೊತ್ತಾಗಿದ್ದೆ ಆ ಸುಮಾ ಮಾತಾಜಿ ಅವರಿಂದ ಪ್ರಭುಜಿ. ಅಷ್ಟೊಂದೆಲ್ಲ ನಾನು ಕನ್ನಡ ಟೀಚರ್ ಆಗಿನು ಕೆಲವೊಂದು ಕತೆ ಪುರಾಣಗಳ ಬಗ್ಗೆ, ಚಿಕ್ಕ ಚಿಕ್ಕ ಕತೆಗಳ ಬಗ್ಗೆ ನನ್ಗೆ ಗೊತ್ತೇ ಇರ್ಲಿಲ್ಲ ಪ್ರಭುಜಿ, ಮಕ್ಳಿಗೆ ಹೇಳೋದಕ್ಕೆ. ಎಷ್ಟೊಂದು ಕತೆಗಳು ಮತ್ತೆ ಇದ್ರಲ್ಲಿ ಇರ್ತಕ್ಕಂಥ ಸಾರವನ್ನ ನಾನು ಸುಮಾ ಮಾತಾಜಿ ಅವ್ರ ಕ್ಲಾಸಿಂದ ತಿಳ್ಕೊಂಡೆ ಪ್ರಭುಜಿ. ಅದು ಈಗ ನನಗೆ ತುಂಬಾ ನನ್ನ ವೃತ್ತಿ ಜೀವನಕ್ಕೆ ತುಂಬಾ ಉಪಯೋಗ ಆಗಿದೆ ಪ್ರಭುಜಿ. ಮತ್ತೆ ಅಷ್ಟೇ ಅಲ್ಲದೆ ನಾನು ಈ ಭಗವದ್ಗೀತೆ ಕ್ಲಾಸ್ ಕೇಳೋದ್ರಿಂದ ನಮ್ಮ ಮನೆಯವರು ಸಹ ಇದಕ್ಕೆ ಇಷ್ಟಪಟ್ಟು ಅವರು ಸಹ ನನ್ನ ಜಾಯಿನ್ ಮಾಡಿಸು ಅಂತ ಅವರು ಕೇಳ್ಕೊಂಡ್ರು. ಆಗ ಸುಮಾ ಮಾತಾಜಿ ಅವರನ್ನು ಜಾಯಿನ್ ಮಾಡಿದ್ರು. ಅವರು ದಿನನಿತ್ಯ ಕ್ಲಾಸ್ ಕೇಳ್ತಿದ್ದಾರೆ ಪ್ರಭುಜಿ. ಮತ್ತೆ ನನ್ ಮಗಳು ಸಹ ಕೀರ್ತನೆ ಆಡೋದು ಇದೆಲ್ಲ ಮಾಡ್ತಿದ್ದಾಳೆ ಪ್ರಭುಜಿ, ಜಪ ಮಾಡ್ತಿದ್ದಾಳೆ. ಹೀಗೆ ನಮ್ ಕುಟುಂಬದವ್ರು ಅಷ್ಟೇ ಅಲ್ದಲೆ ಪ್ರಭುಜಿ, ಇದರಿಂದ ನಮ್ ಶಾಲೆಯಲ್ಲಿ ಸಹ ನಮ್ ಸೆಕ್ರೆಟರಿ ಅವರು ವಾರದಲ್ಲಿ 1 ದಿನ 2 ದಿನ ಯಾರಾದ್ರೂ ಭಗವದ್ಗೀತೆ ಕ್ಲಾಸ್ ಮಾಡೋರು ಇದ್ರೆ ಹೇಳ್ರಿ, ಗೊತ್ತಿದ್ರೆ ನಿಮ್ಗೆ ನಮ್ಮ ಮಕ್ಳಿಗೆ ತಿಳಿಸ್ಲಿ ಅಂತ ಹೇಳಿದ್ರು ಪ್ರಭುಜಿ. ಅದು ತುಂಬಾ ಸಂತೋಷ ಆಯ್ತು ನನಗೆ. ಹಾಗೆ ನನಗೆ ಗೊತ್ತಿರೋದು, ನಾನು ಈ ತರ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ತಿದ್ದೀನಿ ಸರ್, ಆಯ್ತು ಪ್ರಭುಜಿ ಹೇಳ್ತೀನಿ ಅಂತ ಹೇಳಿದ ತಕ್ಷಣನೇ ಅವರು ಒಪ್ಕೊಂಡ್ರು. ಈಗ ಶುಕ್ರವಾರದಿಂದ ನಮ್ ಸ್ಕೂಲಲ್ಲಿ ಸಹ ಭಗವದ್ಗೀತೆ ಕ್ಲಾಸ್ ಮಾಡ್ತಿದ್ವಿ ಪ್ರಭುಜಿ. ಇದಕ್ಕೆಲ್ಲ ಕಾರಣ ಸುಮಾ ಮಾತಾಜಿ ಪ್ರಭುಜಿ. ಯಾರಾದ್ರೂ ಭಕ್ತರು ಇದ್ರ ಮೇಲೆ ಕಮೆಂಟ್ ಮಾಡ್ತೀರಾ? ಮಾತಾಜಿ, ಪ್ರಭುಜಿ ಯಾರಾದ್ರೂ ಏನಾದ್ರು ಹೇಳಕ್ ಬಯಸ್ತೀರಾ? ಮಂಜುಳಾ ಮಾತಾಜಿ ಅವರು ಇಷ್ಟು ವಿಶೇಷವಾದ ಅನುಭವ ಹೇಳ್ಕೊಂಡ್ರು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇದು ಭಗವದ್ಗೀತಾ ಸ್ಕೂಲ್ ನಲ್ಲಿ ಯಾರು ಹೇಳ್ಕೊಡ್ತಾ ಇಲ್ಲ. ದಿಸ್ ಈಸ್ ವೆರಿ ಗ್ರೇಟ್ ಫಾರ್ ದ ಸ್ಕೂಲ್ ಅಂತ ನಾನು ಹೇಳ್ತಾ ಇದ್ದೀನಿ ಪ್ರಭು. ವೆರಿ ಥ್ಯಾಂಕ್ಸ್ ಫಾರ್ ದಿಸ್ ಭಗವದ್ಗೀತಾ ಹೇಳ್ಕೊಡ್ತಾ ಇರೋದು ನೀವು. ನೋಡಿ, ಇದು ವಿಶೇಷ. ತಾವು ಭಗವದ್ಗೀತೆನ ಒಪ್ಕೊಂಡು ತಮ್ಮ ಪತಿ, ತಮ್ಮ ಮಕ್ಕಳು ಅಷ್ಟೇ ಅಲ್ಲ, ತಾವು ಕೆಲಸ ಮಾಡ್ತಿರುವಂತ ಒಂದು ಸಂಸ್ಥೆಯಲ್ಲೂ ಕೂಡ ನೋಡಿ ಅದರ ಪ್ರಭಾವವನ್ನ ನೋಡಿ ತೋರಿಸಿ, ಅಲ್ಲೂ ಕೂಡ ನೋಡಿ ಭಗವದ್ಗೀತೆ ಜ್ಞಾನ ಪಸರಿಸ್ತಾ ಇರೋ ತರ ನೀವು ಪ್ರಯತ್ನ ಮಾಡಿದಿರಿ. ನೋಡಿ ಈಗ ಸುಮಾ ಮಾತಾಜಿಯವರು ನೋಡಿ ಅಲ್ಲೂ ಕೂಡ ಬಂದು ಪ್ರಚಾರ ಮಾಡ್ತಿದ್ದಾರೆ. ನೋಡಿ ಹಿಂದೆ ಮಾತಾಜಿಯವರು ನಮ್ ಈ ವಿಷಯ ಹಂಚ್ಕೊಂಡ್ರು, ನಮ್ಗೆ ಬಹಳ ವಿಶೇಷ ಅನ್ನಿಸ್ತು. ನೋಡಿ ಅವ್ರ ಆಹ್ವಾನದ ಮೇರೆಗೆ ನಾವು ಹೋಗಿ ಅಲ್ಲಿ ಕ್ಲಾಸ್ ತಗೊಳ್ಳೋದಿದೆಯಲ್ಲ, ಅದು ಬಹಳ ವಿಶೇಷ. ಹಂಗಾಗಿ ನೋಡಿ ಇದೇ ಭಗವದ್ಗೀತೆಯಿಂದ ಪ್ರಭಾವ ಆಗ್ಬೇಕಾಗಿರೋದು ಇದೇನೆ. ನೋಡಿ ಇದನ್ನ ಸಾಮಾನ್ಯವಾಗಿ ನಾವು ಬಾಕಿ ಧರ್ಮ ಪ್ರಚಾರಗಳ ನೋಡಿ, ವಿಶೇಷವಾಗಿ ಕ್ರಿಶ್ಚಿಯನ್ ಧರ್ಮದಲ್ಲಿ ನಾವು ಕಾಣ್ತೇವೆ. ಅವರು ನೋಡ್ರಿ ಹಿಂಗೇನೆ ನೋಡಿ ಬೈಬಲ್ ನೋಡಿ, ನನಗೆ ತುಂಬಾ ಗೌರವ ಇದೆ ಕ್ರಿಶ್ಚಿಯಾನಿಟಿ ಬೈಬಲ್ ಬಗ್ಗೆ. ನೋಡಿ ಅಲ್ಲಿ ಹಂಗೆ ಮಾಡ್ತಾರೆ. ನೋಡಿ ಒಬ್ರು ಕನೆಕ್ಟ್ ಆಗ್ತಾರೆ, ಆಮೇಲೆ ಅವರ ಕುಟುಂಬದವರು ನೋಡಿ, ಅವರ ನೆಂಟರಿಷ್ಟರುಗಳು ನೋಡಿ, ಆಮೇಲೆ ಇಡೀ ಸಮುದಾಯ ನೋಡಿ. ಎಲ್ಲೋ ನಾವು ನಮ್ಮ ಸನಾತನ ಧರ್ಮದವರು ಎಡುತ್ತಿದ್ವಿ ನೋಡಿ. ಈಗ ನೋಡ್ರಿ ಈ ತರದವರು ನೋಡಿ, ಸುಮಾ ಮಾತಾಜಿಯವರು ತರದೊಂದು ಪ್ರಯತ್ನ ನೋಡಿ, ಏನೋ ಹೊಸ ಭರವಸೆ ಬರ್ತಾ ಇದೆ. ಏನು ನೋಡಿ ಇಲ್ಲೂ ಕೂಡ ನೋಡಿ ಭಕ್ತರುಗಳ ಈಗೆಲ್ಲ ಹಂಚ್ಕೊಂಡ್ರಲ್ವಾ, ಒಬ್ಬೊಬ್ರದ್ದು ಅನುಭವಗಳೆಲ್ಲ ಹಂಚ್ಕೊಂಡ್ರಲ್ವಾ. ನೋಡಿ ಈಗ ಮಂಜುಳಾ ಮಾತಾಜಿಯವರು ಹಂಚ್ಕೊಂಡ್ರಲ್ವಾ. ನೋಡಿ ಇದನ್ನು ಕೂಡ ಇಷ್ಟಪಟ್ಟು ನಮ್ಮಲ್ಲಿ ಸಂಸ್ಥೆಯಲ್ಲೂ ಬನ್ನಿ ನೋಡಿ, ಇಡೀ ಸಮುದಾಯ ನೆಂಟರಿಷ್ಟರುಗಳು ನೋಡಿ ಈ ತರದೆಲ್ಲನೂ ನೋಡಿ ಅಲ್ಲಿ ಪ್ರಭಾವ ಬೀರ್ತಾ ಇದೆ ಅಂತಂದ್ರೆ ನೋಡಿ ಅಲ್ಲಿ ಕೃಷ್ಣನ ಕೃಪೆ ಇದೆ ಅನ್ನೋದನ್ನ ಕಾಣ್ಬೇಕು. ನೋಡಿ ನಾವೆಲ್ಲರೂ ಒಂದು ಮಾಧ್ಯಮ ಆಗ್ಬೇಕು. ನೋಡಿ ಮಹಾಪ್ರಭು ಚೈತನ್ಯ ಮಹಾಪ್ರಭುಗಳು ಅವ್ರ ಭವಿಷ್ಯವಾಣಿ ಹೇಳ್ಬಿಟ್ಟಿದ್ದಾರೆ. ಯಥಾ ನಗರ ಗ್ರಾಮಾದಿ ಅಂತ ಹೇಳ್ಬಿಟ್ಟಿದ್ದಾರೆ. ಪ್ರಚಾರ ಹೊಯ್ಬೆ ಮೋರ ನಾಮ್ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ ಕೃಷ್ಣನ ನಾಮ ನಾನಲ್ದೇ ಇದ್ರೆ ಇನ್ನೊಬ್ಬ ಯಾವನು ನೋಡಿ ಅದನ್ನ ಮಾಡ್ತಾರೆ ನೋಡಿ. ಅದು ಆಗೋದೆ ಅದ್ರೊಳಗಡೆ ನಾವೊಂದು ಸೇರ್ಕೋತೀವ. ಸೂತ್ರಧಾರಿ ಕೈಗೆಲ್ಲಿ ಒಂದು ತೊಗಲು ಬೊಂಬೆ ತರ ಆಗ್ತೀವ, ಅದು ನಮ್ಮ ಆಯ್ಕೆ ನೋಡಿ. ಆ ಪ್ರಕಾರವಾಗಿ ನೋಡಿ ಇವತ್ತು ನಾಯಕನಟ್ಟಿ ನೋಡಿ ಸುಮಾ ಮಾತಾಜಿಯವರು ನೋಡ್ರಿ, ಈಗ ಮಂಜುಳಾ ಮಾತಾಜಿಯವರು ಅನುಭವದಲ್ಲಿ ನನಗೆ ಹೊಸ
ಭರವಸೆ ಬರ್ತಾ ಇದೆ. ಪ್ರಭುಜಿ ನೋಡಿ, ಅಷ್ಟೇ ಅಲ್ಲ ನಂಬಿಕೆ ಪ್ರಭುಜಿ, ಜಾಸ್ತಿ ಹರೇ ಕೃಷ್ಣ. ಪ್ರಭುಜಿ ಹೇಳಿ ನಮ್ ಹೇಳಿ. ಪ್ರಭುಜಿ ನಮ್ ಸ್ಕೂಲಲ್ಲಿ ಮತ್ತೆ ಅವರು ಹೇಳಿದ್ವಲ್ಲ ನಮ್ ಕಾರ್ಯದರ್ಶಿ ಅವರು ಏಕಾದಶಿ ಬಗ್ಗೆ ಮತ್ತೆ ಹಿಂದೂ ಆಚಾರ ವಿಚಾರಗಳು ಹಬ್ಬ ಹರಿದಿನಗಳ ಬಗ್ಗೆ ಪ್ರತಿಯೊಂದು ಅವತ್ತಿನ ದಿನ ಅವತ್ತೇ ಪ್ರಭುಜಿ ಸ್ಮಾರ್ಟ್ ಕ್ಲಾಸ್ ಹಾಕಿ ಅದ್ರ ವಿಶೇಷತೆ ತಿಳಿಸಿ ಅಂತ ಫಸ್ಟ್ ನಮಗೆ ಮೆಮೊ ಕೊಡ್ತಾರೆ ಪ್ರಭುಜಿ. ಅದಕ್ಕೆ ಅವ್ರಿಗೆ ತುಂಬಾ ಇಷ್ಟ ಪ್ರಭುಜಿ ನಮ್ ಸಂಪ್ರದಾಯ ಹಿಂದೂ ಧರ್ಮದ ಬಗ್ಗೆ ಮತ್ತೆ ಭಗವದ್ಗೀತೆ ರಾಮಾಯಣ ಅಂದ್ರೆ ತುಂಬಾ ಇಷ್ಟ ಪ್ರಭುಜಿ. ಅವರು ಎಲ್ಲಾ ಮಕ್ಳಿಗೆಲ್ಲ ತಿಳಿಸ್ತಾರೆ ಪ್ರಭುಜಿ. ನೋಡಿ, ತುಂಬಾ ಧನ್ಯವಾದ. ಈ ತರದ ಪುಣ್ಯಾತ್ಮರು ಅವರ ಸಹಾಯವನ್ನ ಪಡ್ಕೋಬೇಕು. ಇಲ್ಲ ಯಾರು ಕೇಳಲ್ಲ, ಯಾರಿಗೂ ಇಷ್ಟ ಇಲ್ಲ, ಯಾರು ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಅನ್ಕೊಂಡು ಹಂಗೆ ಇದ್ರೆ ನೋಡಿ, ನಾವು ಏನೂ ಆಗಲ್ಲ. ಅದರಿಂದ ಹುಡುಕೊಂಡು ಹೋಗ್ಬೇಕು. ಕೆಲವು ಸತಿ ಅವರೇ ಹುಡ್ಕೊಂಡು ಬರುವಂತದ್ದು ಇರುತ್ತೆ. ಕೃಷ್ಣನೇ ನಿಮ್ಮ ಹತ್ರ ಕಳಿಸ್ಕೊಡ್ತಾನೆ ನಮ್ಮ ನೋಡಿ. ಆ ತರದ್ದು ಕೂಡ ನೋಡಿ. ದಯವಿಟ್ಟು ಮಂಜುಳಾ ಮಾತಾಜಿಯವರ ಈ ಬದುಕಲ್ಲಿ ಈಗ ಪ್ರಸ್ತುತ ಆಗ್ತಿರುವಂತ ಅನುಭವ ನೋಡಿ, ಇದನ್ನ ನಾವೆಲ್ಲರೂ ಪ್ರೇರಣೆಯಾಗಿ ತಗೊಳ್ಳೋಣ. ಮೊದಲು ನಾವು ನೋಡಿ ಅದನ್ನೇ ನಮ್ಮಿಂದ ಶುರುವಾಗುವಂಥದ್ದು. ನಿನ್ನೆ ನಾವು ಚರ್ಚೆ ಮಾಡ್ತಿದ್ದೀವಿ ನಾವು ಭಗವದ್ಗೀತೆಯಲ್ಲಿ. ಎಲ್ಲ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಯೋಚನೆಗಳಿಂದ ಶುರುವಾಗುತ್ತೆ ನೋಡಿ. ಅದು ಯೋಚನೆಗಳೆಲ್ಲನೂ ಮುಂದೆ ಯೋಚನೆ ಮಾಡಿದ್ದೆ ನೋಡಿ ಆಕ್ಷನ್ ಆಗತ್ತೆ ನೋಡಿ, ಕಾರ್ಯ ಅದನ್ನೇ ಮಾಡ್ತೀರಿ. ಮಾಡ್ತಾ ಮಾಡ್ತಾ ಅದೇ ಅಭ್ಯಾಸ ಆಗತ್ತೆ, ಹವ್ಯಾಸ ಆಗತ್ತೆ, ಅದೇ ವ್ಯಕ್ತಿತ್ವ ಆಗತ್ತೆ. ಒಬ್ಬ ವ್ಯಕ್ತಿ ನೋಡಿ, ಆ ವ್ಯಕ್ತಿತ್ವ ಬದಲಾವಣೆ ಆಗದದ್ದನ್ನ ಗಮನಿಸಿ ನೋಡಿ ಜನಗಳು ನೋಡಿ ಈ ತರ ಆಹ್ವಾನ ಮಾಡ್ತಾರೆ. ಅವರೇ ಆ ವ್ಯಕ್ತಿತ್ವ ನೋಡಿ ಆಹ್ವಾನ ಮಾಡ್ತಾರೆ ನೋಡಿ. ಹಂಗೆ ಬಹಳ ಸಂತೋಷ ಮಾತಾಜಿ ತಾವು ಇವತ್ತು ಹೇಳಿದ್ದು. ತುಂಬಾ ಧನ್ಯವಾದ. ಹರೇ ತುಂಬಾ ಕೃಷ್ಣ ಧನ್ಯವಾದ. ಪ್ರಭುಜಿ. ಹರೇ ಕೃಷ್ಣ. ಇದಕ್ಕೊಂದು ಆಡ್ ಮಾಡಕ್ ಇಷ್ಟಪಡ್ತೀನಿ ಪ್ರಭುಜಿ. ನಾವು ಮುಸ್ಲಿಂ ಶಾಲೆಗೆ ಹೆಲ್ತ್ ಎಜುಕೇಶನ್ಗೆ ಕೊಡ್ಲಿಕ್ಕೆ ನಾವು ಪ್ರತಿ ವರ್ಷ ಹೋಗ್ತೀವಿ. ಆ ಶಾಲೆಯಲ್ಲಿ ಟೀಚರ್ಸ್ ನನ್ಗೆ ಹೋದ ತಕ್ಷಣ ಹೇಳೋದೇನು ಅಂದ್ರೆ, ಮೇಡಮ್ ಹೆಲ್ತ್ ಎಜುಕೇಶನ್ ಎಲ್ಲರೂ ಕೊಡ್ತಾರೆ, ಆದ್ರೆ ಭಗವದ್ಗೀತೆ ಕ್ಲಾಸ್ ಯಾರು ಕೊಡಲ್ಲ, ನೀವು ಬೇಸಿಕ್ ನಮಗೆ ಟಚ್ ಕೊಟ್ಟೋಗ್ರಿ ಅಂತ ನಾವು ಅವ್ರ ಸ್ಕೂಲಲ್ಲಿ ಫಸ್ಟ್ ಕೇಳೋದೇ ಅದನ್ನೇ ಪ್ರಭುಜಿ, ಮುಸ್ಲಿಂ ಶಾಲೆಯಲ್ಲಿ. ಹಂಗಾಗಿ ಅದನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಎಲ್ಲಾ ಸ್ಕೂಲಲ್ಲೂ ಆಲ್ಮೋಸ್ಟ್ ಫಸ್ಟ್ ಕೇಳೋದೇ ಭಗವದ್ಗೀತೆ ಕ್ಲಾಸ್ ಬಗ್ಗೆ ನಮಗೆ ಸ್ವಲ್ಪ ಬೇಸಿಕ್ ಹೇಳ್ರಿ ಅಂತಾನೆ ಹೇಳ್ತಾರೆ ಪ್ರಭುಜಿ. ಇತ್ತೀಚೆಗೆ ಅಷ್ಟೊಂದು ಕೊಡ್ತಾ ಇದ್ದಾರೆ ಪ್ರಭುಜಿ. ಹರೇ ಕೃಷ್ಣ. ನೋಡಿ, ಈ ಅನುಭವದಿಂದ ನೋಡಿ ಸುಧಾ ಮಾತಾಜಿಯವರು, ಮಾತಾಜಿ ತಮ್ಮ ಪರಿಚಯ ಹೇಳ್ಕೊಡಿ ಮಾತಾಜಿ. ನನ್ಗೆ ಗೊತ್ತಿದೆ, ನಮ್ಮ ಭಕ್ತರಿಗೆಲ್ಲ ಪರಿಚಯ ಆಗ್ಲಿ ಅಂತ ಹೇಳಿ. ಹರೇ ಕೃಷ್ಣ. ನನ್ನ ಹೆಸರು ಸುಧಾ ಮಾತಾಜಿ ಅಂತ. ನಾನು ನಾಯಕನಹಟ್ಟಿ ಆಸ್ಪತ್ರೆಯಲ್ಲಿ ಆಪ್ತ ಸಮಾಲೋಚಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೊದ್ಲು ಕೃಷ್ಣ ಪ್ರಜ್ಞೆಗೆ ಬಂದಿದ್ದ ಹೆಂಗೆ ಅಂದ್ರೆ, ನನಗೆ ಮೇಟಿ ಪ್ರಭುಜಿ ಮತ್ತೆ ಸುಮಾ ಮಾತಾಜಿ ಅವರು ನನಗೆ ಫಸ್ಟ್ ಹೇಳಿದ್ರು, ಜಾಯ್ನ್ ಆಗ್ರಿ ಮಾತಾಜಿ, ಈ ತರ ತುಂಬಾ ಚೆನ್ನಾಗಿದೆ ಅಂತ. ಬಹುಶಃ ನನಗೆ ಅವಾಗಿನ್ನು ನನ್ನ ಕರ್ಮ ಕಳೆದಿರ್ಲಿಲ್ಲ ಅಂತ ಕಾಣಿಸುತ್ತೆ. ನಾವು ಹೇಳ್ತೀವಿ ಎಷ್ಟೋ ಜನಕ್ಕೆ ಜಾಯ್ನ್ ಆಗ್ರಿ ಅಂತ, ಅಷ್ಟು ಸುಲಭವಾಗಿ ಯಾರು ಕನೆಕ್ಟ್ ಆಗಲ್ಲ. ಆದ್ರೆ ಸುಮಾ ಮಾತಾಜಿ ಒಂದು 2 ವರ್ಷ ಆದ್ಮೇಲೆ ಅವ್ರು ನನಗೆ ಹೇಳಿದ್ರು, ಮಾತಾಜಿ ಹಿಂಗೆ ಕ್ಲಾಸ್ ಚೆನ್ನಾಗಿದೆ ಜಾಯ್ನ್ ಆಗ್ರಿ ಅಂತ. ಮೋಸ್ಟ್ಲಿ ಅಷ್ಟೊತ್ತಿಗೆ ನಂದು ಕರ್ಮ ಕಳೆದಿತ್ತು ಅಂತ ಕಾಣಿಸುತ್ತೆ. ಅವಾಗ ನಾನು ಅವ್ರು ಹೇಳಿದ್ ಒಂದೇ ಮಾತಿಗೆ ಅವತ್ತೇ ಹೋಗಿ ಭಗವದ್ಗೀತೆ ಬುಕ್ ತಗೊಂಡೆ, ಜಪಮಾಲೆ ತಗೊಂಡೆ. ಅವ್ರು ಹೇಳಿದ ದಿನದಿಂದನೇ ಎಲ್ಲ ಶುರು ಮಾಡ್ತಾ ಹೋದೆ, ಕ್ಲಾಸ್ ಜಾಯಿನ್ ಆಗೋದು ಎಲ್ಲ. ಹಿಂಗೆ ನಮ್ ಜರ್ನಿ ಶುರು ಆಯ್ತು. ಆಮೇಲೆ ನಾವು ಜೊತೆಗೆ ನಾನು ಸುಮಾ ಮಾತಾಜಿಗೆ, ನಮ್ಗೆ ಪ್ರಭುಜಿ ಅವರು ನಮ್ಗಿಬ್ರಿಗೂ ಜೋಡೆತ್ತು ಅಂತ ಒಂದು ಬಿರುದು ಸಹ ಕೊಟ್ರು. ಅದು ಯಾವ ಗಳಿಗೆಯಲ್ಲಿ ಕೊಟ್ರೋ ಗೊತ್ತಿಲ್ಲ. ಅವತ್ತಿಂದ ಇವತ್ತಿನ ತನಕ ನಾವು ಜೋಡೆತ್ತುಗಳ ಹಾಗೆ ನಾವು ಒಂದು ಭಗವಂತನ ಸೇವೆಯನ್ನು ಮಾಡ್ತಾ ಇದೀವಿ. ಅವ್ರು ಹೇಳಿದ ಮಾತು ನಾನ್ ತೆಗ್ದಾಕಲ್ಲ, ನಾನು ಹೇಳಿದ ಮಾತು ಅವ್ರು ತೆಗ್ದಾಕಲ್ಲ. ಇವೆರಡು ಭಗವಂತ ನಡೆಸ್ತಾ ಇರೋದು, ಅದು ನಮಗ್ ಗೊತ್ತಿದೆ. ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ, ನಾವು ನಮ್ ಜೊತೆಗೆ ನಮ್ ಹಿಂದೆ ಇರೋರು, ನಮ್ ಪಕ್ಕ ಇರೋರು, ನಮ್ ಮನೆಯವ್ರು ಇರೋರು, ಆಮೇಲೆ ಸಮಾಜದವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವು ಎಷ್ಟು ಸಾಧ್ಯನೋ ಅಷ್ಟು ನಾವು ಎಫರ್ಟ್ ಆಗ್ತಾ ಇದೀವಿ. ಅದನ್ನ ಭಗವಂತ ಮಾಡಿಸ್ತಾನೆ. ನಾವು ಮಾಡಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡಕ್ ಆಗದೇ ಇಲ್ಲ. ಯಾಕಂದ್ರೆ ನಾವು ಒಂದೆಜ್ಜೆ, ನಮ್ಮ ಮಾತಾಜಿ ಜಮುನಾ ಮಾತಾಜಿ ಅವ್ರು ಹೇಳಿದ್ರು, ನಾವು ಒಂದೆಜ್ಜೆ ಇಟ್ರೆ ಭಗವಂತ 10 ಹೆಜ್ಜೆ ಇಡಿಸ್ತಾನೆ ಅಂತ. ಅದು ಖಂಡಿತ ಸತ್ಯ. ಅದು ನಮ್ಮಲ್ಲಿ ಆಗ್ತಾ ಇರೋದು ಆ ಭಗವಂತನ ಪ್ರೇರಣೆ ತುಂಬಾ ಇದೆ. ಅದು ಯಾರ ನಮ್ಮ ಮುರಾರಿ ಮಾಧವ ಪ್ರಭುಜಿ ಅವರ ಆಶೀರ್ವಾದ ಖಂಡಿತ ನಮಗಿದೆ. ಜೊತೆಗೆ ನಾವು ಅಕ್ಷತಾ ಮಾತಾಜಿನೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಬೇಕು. ಯಾಕಂದ್ರೆ ಅವರು ನಮ್ಗೆ ಬೇಸಿಕ್ ತುಂಬಾ ಚೆನ್ನಾಗಿ ಬುನಾದಿಯನ್ನ ಹಾಕೊಟ್ರು ಈ ಒಂದು ನಮ್ಗೆ ಈ ಕ್ಲಾಸ್ ಶುರು ಮಾಡಕ್ಕೆ. ಹಂಗಾಗಿ ಅವರೆಲ್ಲರಿಗೂ ಕೂಡ ನಾನು ಈ ಕ್ಷಣದಲ್ಲಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಗೌರಿಕೃಷ್ಣ ಮಾತಾಜಿ ಇರ್ಬೋದು, ಅಕ್ಷತಾ ಮಾತಾಜಿ, ಮುರಾರಿ ಮಾಧವ್ ಪ್ರಭುಜಿ, ಎಲ್ಲರೂ ಕೂಡ ನಮ್ಮ ಭಕ್ತಿ ಮಾರ್ಗಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ದಂಡೋತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಮಾತಾಜಿಯವರು ಅವರ
ವೃತ್ತಿ ಬದುಕಲ್ಲಿ ಅವ್ರು ಏನು ವೃತ್ತಿ ಬದುಕು ಅಂದ್ರೆ ಈಗ ಆಪ್ತ ಸಮಾಲೋಚನೆ ಅಂತ ಹೇಳಿದ್ರು. ಮುಂದೆ ಮಾತಾಜಿಯವರು ಏನ್ ಮಾಡ್ತಾರೆ ವೃತ್ತಿಯಲ್ಲಿ ಅಂತಂದ್ರೆ, ಅವರು ಈ ಏಡ್ಸ್ ನೋಡಿ ವಿಷಯವಾಗಿ ಜಾಗೃತಿ ಮೂಡಿಸೋದಕ್ಕೆ ನೋಡಿ ಸಮಾಜದಲ್ಲಿ, ಸಮುದಾಯಗಳಲ್ಲಿ, ನೋಡಿ ಸಂಸ್ಥೆಗಳಲ್ಲಿ, ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನೋಡಿ ಅವರು ಹೋಗಿ ಅಲ್ಲಿ ಜಾಗೃತಿ ಮೂಡಿಸೋ ಪ್ರಯತ್ನ ಮಾಡ್ತಾರೆ ಏಡ್ಸ್ ಬಗ್ಗೆ. ನೋಡಿ ಅನೈತಿಕ ಸಂಬಂಧಗಳು ಬಾಕಿ ನೋಡಿ ಇವುಗಳ ಮುಖಾಂತರ ಎಲ್ಲ ತಡೆಯುವಂತ ಒಂದು ಪ್ರಯತ್ನ ನೋಡಿ. ಅದು ಎಲ್ಲಿ ಸಫಲ ಆಗುತ್ತೆ ಅಂದ್ರೆ ಕೃಷ್ಣ ಪ್ರಜ್ಞೆಯಿಂದನೇ ಇದು ಸಾಧ್ಯ ಅನ್ನೋದು ಅವ್ರು ಕಂಡುಕೊಂಡಿದ್ದಾರೆ ನೋಡಿ. ಅಲ್ಲಿ ಶಾಲಾ ಕಾಲೇಜುಗಳಿಗೆ ಹೋದಾಗ ಅದನ್ನೇ ಅವ್ರು ಹೇಳ್ತಾರೆ, ಮೊದ್ಲು ಕೃಷ್ಣ ಪ್ರಜ್ಞೆ ಬಗ್ಗೆ, ಭಗವದ್ಗೀತೆ ಬಗ್ಗೆ ಹೇಳಿ, ಬಾಕಿ ನೋಡಿ ವಿಚಾರಗಳು ಗೊತ್ತಿದೆ ಅವ್ರಿಗೆ, ಆದ್ರೆ ಅದು ನಿಯಂತ್ರಣ ಮಾಡ್ತಾ ಇಲ್ಲ ನೋಡಿ. ಇವರು ಭಗವದ್ಗೀತೆ ಒಂದು ಅಸ್ತ್ರವಾಗಿ ಇಟ್ಕೊಂಡು ನೋಡಿ ಏಡ್ಸ್ ಇದನ್ನ ತಡೆಯುವಂತ, ಸಮುದಾಯಗಳಲ್ಲಿ ತಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ. ಶಾಲಾ ಕಾಲೇಜುಗಳಿಗೆ ಹೋಗಿ ಅದ್ರ ಬಗ್ಗೆ ನೋಡಿ ಜಾಗೃತಿ ಕಾರ್ಯಕ್ರಮಗಳು ಮಾಡ್ತಾರೆ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಇಡೀ ಶಾಲೆಯ ಎಲ್ಲ ಮಕ್ಕಳು ಹೇಳೋ ತರ ಮಾಡ್ತಾರೆ ನೋಡಿ. ನೋಡಿ ಅಲ್ಲಿ ಮನ ಪರಿವರ್ತನೆ ಆಗತ್ತೆ. ಭಗವದ್ಗೀತೆ ನೋಡಿ ಜ್ಞಾನ ಕೊಡಿಸ್ತಾರೆ ನೋಡಿ. ಈ ತರ ಮಾಡ್ತಾ ಮಾಡ್ತಾ ಅವ್ರಿಗೂ ಕೂಡ ಉತ್ಸಾಹ ಜಾಸ್ತಿ, ಯಾಕಂದ್ರೆ ಭಕ್ತಿ ಸೇವೆ ಆಗ್ತಾ ಇದೀವಲ್ವಾ, ಭಗವತ್ ಸೇವೆ ಆಗ್ತಾ ಇದೀವಲ್ವಾ, ಅವ್ರಿಗೂ ಉತ್ಸಾಹ ನೋಡಿ. ಈ ತರ ಉತ್ಸಾಹ ಆಗ್ತಾ ಆಗ್ತಾ ಏನಾಯ್ತು ಅಂದ್ರೆ ಅವರು ಹೆಚ್ಚು ಸೇವೆ ಮಾಡಕ್ ಅವಕಾಶ ಆಯ್ತು. ಈ ವರ್ಷ, ಪ್ರಸ್ತುತ ವರ್ಷ ಕರ್ನಾಟಕ ರಾಜ್ಯಕ್ಕೆ ಅತ್ಯುತ್ತಮ ನೋಡಿ ಆ ಒಂದು ಸಂಸ್ಥೆ ನೋಡಿ ಆ ಒಂದು ಕಾರ್ಯದಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ, ರಾಜ್ಯ ಪ್ರಶಸ್ತಿ ನೋಡಿ. ಆರೋಗ್ಯ ಸಚಿವರು ನೋಡಿ ಬೆಂಗಳೂರಿಗೆ ಕರೆಸ್ಕೊಂಡು ಸನ್ಮಾನ ಮಾಡಿ ನೋಡಿ ಪ್ರಶಸ್ತಿ ಕೊಟ್ರು ನೋಡಿ ಸುಧಾಮಾತಾಜಿಯವರಿಗೆ ನೋಡಿ. ಹಂಗೆ ಎರಡು ಜೊತೆಗೆ ಹೋಗುತ್ತೆ ನೋಡಿ. ಕೃಷ್ಣನು ಕೂಡ ಗುರುತಿಸಿ ಅವ್ರನ್ನ ಮಾನ ಸನ್ಮಾನಗಳೆಲ್ಲ ಕೊಡ್ತಾನೆ ಯಾರಿಗೆ ನೋಡಿ ಈ ತರ ಸೇವೆಗಳಲ್ಲಿ ತೊಡ್ಕೊಂಡವ್ರಿಗೆ. ಇನ್ನೂ ಹೆಚ್ಚಿನ ಜ್ಞಾನ, ತಿಳುವಳಿಕೆ, ಪ್ರೋತ್ಸಾಹ, ಪ್ರೇರಣೆ ಎಲ್ಲ ಕೊಡ್ತಾನೆ ಯಾರು ಮಾಡ್ತೀವಿ ಅಂತ ಮುಂದೆ ಬಂದರು ನೋಡಿ. ನೋಡಿ ದದಾಮಿ ಬುದ್ಧಿ ಯೋಗಂ ತಮ್ ಅಂತ ಹೇಳ್ತಾರೆ ನೋಡಿ. ಹಂಗೆ ತುಂಬಾ ಧನ್ಯವಾದ ಮಾತಾಜಿ ತಾವು ಹೇಳಿದ್ದಕ್ಕೆ ನೋಡಿ. ಹಂಗೆ ಮಂಜುಳಾ ಮಾತಾಜಿಯವರಾಗ್ಲಿ, ಈಗ ಸುಧಾ ಮಾತಾಜಿಯವರಾಗ್ಲಿ ನೋಡಿ, ಇವರು ಸ್ಕೂಲ್ ಮಟ್ಟದಲ್ಲಿ ಏನು ಪ್ರಯತ್ನ ಮಾಡ್ತಿದಾರಲ್ವಾ ನೋಡಿ. ಸುಮ ಮಾತಾಜಿಯವರು ಈಗ ಶುಕ್ರವಾರ ಹೋಗೋ ತರದ್ ಆಗ್ತಾ ಇದೆ ಈಗ ನೋಡಿ. ಹಂಗೆ ಒಬ್ಬೊಬ್ರು ಕೂಡ ನಾವು ಒಂದೊಂದು ಸ್ಕೂಲ್ಗಳಾದ್ರೂ ಇಟ್ಕೊಂಡ್ರೆ ನಮ್ಗೆ ವಿಶೇಷ ಆಗತ್ತೆ. ತುಂಬಾ ಧನ್ಯವಾದ ಮಾತಾಜಿ, ಸುಧಾ ಮಾತಾಜಿಯವರೇ, ಮಂಜುಳಾ ಮಾತಾಜಿ, ತುಂಬಾ ಧನ್ಯವಾದ. ಯಾರಾದ್ರೂ ಬೇರೆ ಇನ್ಯಾರಾದ್ರೂ ಹೇಳಕ್ಕೆ ಏನಾದ್ರು ಬಯಸ್ತೀರಾ? ಹರೇ ಕೃಷ್ಣ ಪ್ರಭು, ನಮ್ ಗ್ರೂಪ್ ಅಲ್ಲಿ ಸುಂದರಿ ಚಿತ್ರಲೇಖ ಮಾತಾಜಿ ಕೂಡ ಅವರು ಬುಧವಾರ ಗುರುವಾರ ಅವ್ರಿಗೆ ಒಂದು ಪೀರಿಯಡ್ ಕೊಟ್ಬಿಟ್ಟಿದ್ದಾರೆ ಪ್ರಭು, ಸ್ಕೂಲಲ್ಲಿ ಬಂದು ಮಾಡ್ಲೇಬೇಕು ಅಂತ. ವೆರಿ ಗುಡ್. ಯಾವ ಸ್ಕೂಲ್ ಮಾತಾಜಿ? ಗೊತ್ತಿಲ್ಲ ಪ್ರಭು, ಅವ್ರ ಮನೆ ಹತ್ರ ಹೋಗ್ತಾರೆ. ವೆಡ್ನೆಸ್ಡೇ ಥರ್ಸ್ಡೇ 2 days ಇರುತ್ತೆ ಅವ್ರಿಗೆ. ಹರೇ ಕೃಷ್ಣ. ನೋಡಿ ನಮ್ಮ ವಾರಕ್ಕೆ ಒಂದೇ 1 hour 2 hour ನಾವೇನಾದ್ರೂ ಕೊಟ್ರೆ ಆ ಸ್ಕೂಲ್ ಮಟ್ಟದಲ್ಲಿ ತುಂಬಾ ಪ್ರಭಾವ ಬೀರುತ್ತೆ. ತಾವು ಒಬ್ಬೊಬ್ರು ಕೂಡ ಈ ಬಗ್ಗೆ ಯೋಚನೆ ಮಾಡಬಹುದು. ಸ್ವಲ್ಪ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭು, ನಂದು ಒಂದ್ ಸ್ಕೂಲಲ್ಲಿ ಆಗಿದೆ ಪ್ರಭು, ಮತ್ತೆ ಇನ್ನೊಂದ್ ಸ್ಕೂಲಲ್ಲಿ ಹೋಗ್ತಾ ಇದ್ದೀನಿ ಪ್ರಭು. ಅದೇ ಕ್ಲಾಸಸ್, ಅದೇ ಸ್ಕೂಲ್ ಬೇರೆ ಕ್ಲಾಸಸ್ ತಗೊಂತಾ ಇದ್ದೀನಿ ಪ್ರಭು. ಈಗ ಏನ್ ಹೇಳ್ತೀರಿ ಮಾತಾಜಿ ಇಲ್ಲಿ? ಇದು ಶ್ಲೋಕದ ಬಗ್ಗೆ ಪ್ರಭು, ಭಗವದ್ಗೀತೆ ಬಗ್ಗೆ ಸ್ಕೂಲ್ಗಳಲ್ಲಿ. ತುಂಬಾ ಸಂತೋಷ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ನಾವು ಅರಮನೆಯಲ್ಲಿ ಮಾಡ್ತಾ ಇದ್ರಿ ಪ್ರಭು ಮೊದ್ಲು 2 ವರ್ಷಕ್ಕೆ ಮುಂಚೆ. ಮಕ್ಕಳಿಗೆಲ್ಲ ಹೋಗಿ ಕ್ಲಾಸ್ ಹರೇ ಕೃಷ್ಣ ಮಂತ್ರ ಹೇಳೋದು, ಅದು ಸ್ವಲ್ಪ ಒಂದು ಕೃಷ್ಣನ ಕಥೆ ಹೇಳ್ಬಿಟ್ಟು ಬರ್ತಾ ಇದ್ರಿ. ನಾನು ಶ್ವೇತ ಇದ್ದಾಗ ಅಂದ್ರೆ ಅಲ್ಲಿ ಸ್ವಲ್ಪ ನಮ್ಗೆ ಟೈಮ್ ಸಿಕ್ಕಲ್ಲ, ಅಲ್ಲೂ ಇಲ್ಲೂ ಹೋಗ್ಬೇಕಲ್ಲ, ಅದ್ರಿಂದ ನಾವು ಇವಾಗ ಹೋಗಕ್ ಆಗಿಲ್ಲ. ಯಾರನ್ನ ಇದ್ರೆ ಪಾಪ ತುಂಬಾ ಇದ್ ಮಾಡ್ತಾರೆ ಪ್ರಭು, ಸಾರುಗಳು ಅಷ್ಟೇ. ಮಂದಿ ಮಾಡಿ ಅಂತಾರ ಪ್ರಭು. ಯಾರನ್ನ ನೋಡಿ ಈ ಕಾರ್ಯಕ್ರಮ ಆಯೋಜಿಸಿರೋದೇ ಇದೇ ಉದ್ದೇಶಕ್ಕೆ ನೋಡಿ. ಇದರ ಕೊನೆಯ ಫಲ ಏನಾಗ್ಬೇಕು ಅಂದ್ರೆ ಈ ತರ ನೋಡಿ ರಸವತಿ ಮುಖರ ಮಾತಾಜಿಯವರು ಸುಮ್ಮನೆ ಇರಕ್ ಆಗ್ಲಿಲ್ಲ. ಅವರು ಹಿಂದೆ ಮಾಡ್ತಿದ್ರು, ಈಗ ಮಾಡ್ತಿಲ್ಲ ಅನ್ನುವಂತ ಅವ್ರಿಗೆ ಮನಸ್ಸಿಗೆ ಬಂದಿದೆ ನೋಡಿ. ಆದಷ್ಟು ನಾವು ಯೋಚನೆ ಮಾಡೋಣ ಮಾತಾಜಿ. ಪ್ರಭು, ಎಲ್ಲ ಹುಡುಗರು ಈಗ ನೋಡಿದ್ರೆ ಸಾಕು ನಮ್ಮನ್ನ ಹರೇ ಕೃಷ್ಣ ಮಾತಾಜಿ ಅಂತಾರೆ. ಸ್ಕೂಲ್ಗೆ ಹೋದ್ರೆ ಸಾಕು ಹರೇ ಕೃಷ್ಣ ಮಾತಾಜಿ ಅಂತ ಓಡ್ ಬರ್ತಾರೆ ಪ್ರಭು. ಅಷ್ಟು ಚೆನ್ನಾಗಿದ್ರು ಹುಡುಗರೆಲ್ಲನು. ಆದ್ರೆ ನಮ್ ಕೈಲಿ ಆಗ್ತಾ ಇಲ್ಲ ಪ್ರಭು, ಇಲ್ಲಾಂದ್ರೆ ನಾನ್ ಮಾಡಕ್ ನನ್ಗೆ ಇಷ್ಟನೇ.
ನಾನು ಒಬ್ಬಳ ಕೈಯಲ್ಲಿ ತಯಾರಿಸಕ್ಕಾಗಲ್ಲ ಪ್ರಭು. ಚರ್ಚೆ ಮಾಡೋಣ ಇದ್ರ ಬಗ್ಗೆ. ನೋಡಿ, ಈ ಕಾರ್ಯಕ್ರಮದ ಉದ್ದೇಶನೇ ಇದೆ. ನೋಡಿ, ಯಾರಿಗಾದ್ರೂ ಅನ್ಸ್ಬೇಕು, ಅಯ್ಯೋ ನಾವು ಮಾಡ್ತಿಲ್ವಲ್ಲ, ನಾವು ಮಾಡ್ಬೋದಲ್ಲ. ನೋಡಿ ನೋಡಿ, ತರದ್ದು ಈಗ ಮಾತಾಜಿಯವರು, ಸುಂದರಿ ಚಿತ್ರಲೇಖ ಮಾತಾಜಿಯವರು ಆಗ್ಲಿ, ನೋಡಿ ಈಗ ಮಂಜುಳಾ ಮಾತಾಜಿಯವರು, ಸುಧಾ ಮಾತಾಜಿಯವರು ಈಗ ಸ್ಕೂಲಲ್ಲಿ ಪ್ರಚಾರ ಮಾಡೋದ್ರ ಬಗ್ಗೆ ಈಗ ವಿಶೇಷವಾಗಿ ಭಕ್ತರಿಗೆ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಭಕ್ತರು ಹೇಳ್ಕೊಳ್ಳುವಂಥದ್ದು ಏನಾದ್ರು ಇದೆಯಾ? ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಕೃಷ್ಣ ಮಾತಾಜಿ ಹೇಳಿ. ನನ್ನೆಲ್ಲ ಪ್ರೀತಿ ವೈಷ್ಣವ ಭಕ್ತರಿಗೆ ಬೆಳಗಿನ ಶುಭೋದಯ ಹಾಗೂ ದಂಡೋತ್ ಪ್ರಣಾಮ್ ತಿಳಿಸುತ್ತಾ, ನನ್ನ ಹೆಸರು ರೂಪಾ ಅಂತ ಪ್ರಭುಜಿ. ನಾನು ನಾಯಕನಹಟ್ಟಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾನೀಗ ನಾಯಕನಹಟ್ಟಿಲೇ ಇರೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳ್ತಾ ಹೋಗಿ, ಕೇಳಿಸ್ತಾ ಇದೆ ಪ್ರಭುಜಿ. ನಾನು ಮೊದಲನೇ ಸಲ ಇದಕ್ಕೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಕ್ಕೆ ಕಾರಣನೇ ಸುಧಾ ಮಾತಾಜಿ ಮತ್ತೆ ಸುಮಾ ಮಾತಾಜಿ ಅವ್ರು ಹೇಳಿದ್ರಿಂದ ಇದಕ್ಕೆ ಜಾಯ್ನ್ ಆದೆ ಪ್ರಭುಜಿ. ಫಸ್ಟ್ನೇ ಸಲ ನಾನು ಭಗವದ್ಗೀತೆ ಕ್ಲಾಸಿಗೆ ಜಾಯ್ನ್ ಆದಾಗ ನಾನು ಪರಿಚಯ ಮಾಡ್ಕೊಳ್ಳೋಕ್ಕೂ ನಾನು ಭಯ ಪಡ್ತಿದ್ದೆ. ನಾನು ಎಲ್ಲಿ ತಪ್ಪು ಹೇಳ್ಬಿಡ್ತೀನೋ, ನಾನು ಏನು ಮಾಡ್ಬಿಡ್ತೀನೋ, ಮತ್ತೆ ಎಷ್ಟೊಂದು ಜನ ಜಾಯ್ನ್ ಆಗಿರ್ತಾರೆ ಅಂತೇಳಿ ತುಂಬ ಸ್ಟೇಜ್ ಫಿಯರ್ ಇತ್ತು. ಆದರೆ ಸುಮಾ ಮಾತಾಜಿ ಮತ್ತು ಸುಧಾ ಮಾತಾಜಿ, ಇಲ್ಲ ನಿನ್ನ ಕೈಲಿ ಆಗುತ್ತೆ, ನೀನು ಹೆದರಬೇಡ, ಯಾವಾಗಲೂ ಯೋಚನೆ ಮಾಡಬೇಡ ಜಾಸ್ತಿ ಅಂತೇಳೆಲ್ಲ ಹೇಳ್ತಾ ನನಗೆ ಧೈರ್ಯ ತುಂಬ್ತಾ ಹೋಗಿ ಭಾವಾರ್ಥ ಓದಕ್ಕೆ ಅಂತೇಳಿ ಶುರು ಮಾಡಿಸಿದ್ರು. ಭಾವಾರ್ಥದಿಂದ ಶ್ಲೋಕದಿಂದ ನಿರೂಪಣೆ. ಈಗ ಗುರುವಾಷ್ಟಕನ ಆರಾಮಾಗಿ ಎಷ್ಟು ಜನ ಇದ್ರು ಸಮೇತ ಆನ್ಲೈನ್ ಕ್ಲಾಸಲ್ಲಿ ಆರಾಮಾಗಿ ಆಡೋಷ್ಟು ಧೈರ್ಯ ನನಗೆ ಕೊಟ್ಟಿದ್ದಾರೆ ಪ್ರಭುಜಿ. ಅದಕ್ಕೆ ಈ ಸಮಯದಲ್ಲಿ ನಾನು ಸುಧಾ ಮಾತಾಜಿ ಮತ್ತು ಸುಮಾ ಮಾತಾಜಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನನಗೆ 1.5 ವರ್ಷದ ಹಿಂದೆ ನನಗೊಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಪ್ರಭುಜಿ. ಹಂಗಾಗಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆಗ ಎಲ್ರಿಗೂ ಹೇಗೆ ಭಯ ಇರುತ್ತೋ ಅದೇ ರೀತಿ ನನಗೂ ತುಂಬ ಭಯ ಇತ್ತು. ಆಪ್ರೇಷನ್ ಏನಾಗುತ್ತೋ ಏನೋ ಅಂತೇಳಿ ತುಂಬ ಭಯ ಇತ್ತು. ಆವಾಗ ಇವರು ಸುಮಾ ಮಾತಾಜಿ ಮತ್ತು ಸುಧಾ ಮಾತಾಜಿ, ಏನೂ ಆಗಲ್ಲ, ದೇವರಿದ್ದಾನೆ, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಹೇಳ್ತಾ, ಹರೇ ಕೃಷ್ಣ ಇದನ್ನ ಜಪನ ತುಂಬ ಮಾಡ್ತಾ ಹೋಗು, ಧೈರ್ಯ ಬರುತ್ತೆ ಅಂತೇಳಿ ತುಂಬ ಹೇಳಿದ್ರು. ಅದೇ ಸಮಯದಲ್ಲಿ ನೀವು ಸಹ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇದನ್ನ ಪೂಜೆ ಮಾಡಿಸಿದ್ರಿ ಪ್ರಭುಜಿ. ಅದೆಲ್ಲದ್ರದ್ದು ಲಾಸ್ಟಿಗೆ ಪ್ರಯತ್ನದಿಂದ ನಾನು ಆಪರೇಷನ್ ಸಕ್ಸಸ್ ಆಯಿತು. ನಾನು ಇವಾಗ ಆರಾಮಿದ್ದೀನಿ ಪ್ರಭುಜಿ. ಹಂಗಾಗಿ ನಿಮಗೂ ಮತ್ತೆ ಸುಧಾ ಮಾತಾಜಿ ಸುಮಾ ಮಾತಾಜಿಗೂ ಈ ಸಮಯದಲ್ಲಿ ಕೃತಜ್ಞತೆ ಹೇಳ್ತಾ ಹೋಗ್ತೀನಿ. ಜಪ ಮಾಡ್ತಾ ಅಂದ್ರೆ ಜಪ ಜಾಸ್ತಿ ಮಾಡ್ತಾ ಎಷ್ಟು ಧೈರ್ಯ ಬರುತ್ತೆ ಅಂತೇಳಿ, ಮತ್ತೆ ಪಾಸಿಟಿವ್ ಎನರ್ಜಿ ಎಷ್ಟು ಬರುತ್ತೆ ಅಂತೇಳಿ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಪ್ರಭುಜಿ. ನಾವು ಮುಂಚೆ ಏನಂತ ಹೇಳ್ಕೊಂಡಿದ್ವಿ, ಎಲ್ಲರೂ ಮನೇಲಿ ಇರ್ಬೇಕಾದ್ರೆ ಹೇಳ್ತಾರೆ, ವಯಸ್ಸಾದ್ಮೇಲೆ ಕೃಷ್ಣ ರಾಮ ಅಂತ ಇರೋದ್ ಬಿಟ್ಟು ಎಷ್ಟೆಲ್ಲ ಮಾತಾಡ್ತೀಯ ಹಂಗೆ ಹಿಂಗೆ ಅಂತೇಳಿ ಅಂತ. ಅವಾಗೆಲ್ಲ ಕೇಳಿದಾಗೆಲ್ಲ ನಮ್ಗೆ ಅನ್ನಿಸ್ತಿದ್ದು ಅಷ್ಟೇ, ವಯಸ್ಸಾದ್ಮೇಲೆ ಭಗವದ್ಗೀತೆ ಓದ್ಬೇಕು, ವಯಸ್ಸಾದ್ಮೇಲೆ ಹರೇ ಕೃಷ್ಣ ಹರೇ ರಾಮ ಅಂತೇಳಿ ಹೇಳ್ತಿರ್ಬೇಕು ಅಂತೇಳಿ. ಆದ್ರೆ ಈಗ ಭಗವದ್ಗೀತೆ ಕ್ಲಾಸಿಗೆ ಜಾಯ್ನ್ ಆದ್ಮೇಲೆ ಹರೇ ಕೃಷ್ಣ ಮಹಾಮಂತ್ರದ ಮಹತ್ವ ತುಂಬಾ ತಿಳ್ಕೊಂಡ್ವಿ. ಅಂದ್ರೆ ಇದು ಭಗವದ್ಗೀತೆಗೆ ಜಾಯ್ನ್ ಆದ್ಮೇಲೆ ಚಿಕ್ಕ ಹುಡುಗರಿಂದ ವಯಸ್ಸಾದವ್ರವ್ರಿಗೆ ಯಾರು ಬೇಕಿದ್ರು ಜಪ ಮಾಡ್ಬೋದು, ಯಾರು ಬೇಕಿದ್ರು ಭಗವದ್ಗೀತೆ ಓದ್ಬೋದು ಅಂತೇಳಿ ತುಂಬಾ ಚೆನ್ನಾಗಿ ತಿಳ್ಕೊಂಡ್ವಿ. ಮತ್ತೆ ನಾನು ಮುಂಚೆ ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು ಅಂತೇಳಿ ತುಂಬಾ ಯೋಚನೆ ಮಾಡ್ತಿದ್ದೆ ಪ್ರಭುಜಿ. ಆದ್ರೆ ಇವಾಗ ಅದನ್ನೆಲ್ಲ ಜಪ ಜಾಸ್ತಿ ಮಾಡ್ತಾ ನನಗೆ ಧೈರ್ಯ ಬಂತು. ಅದನ್ನೆಲ್ಲ ಕೃಷ್ಣನ ಮೇಲೆ ಭಾರ ಹಾಕಿ, ಯಾರೇನಂದ್ರು ನಿನಗೆ ಅಂತೇಳಿ ಭಾರ ಹಾಕಿ ನಾನು ಇವಾಗ ನೆಮ್ಮದಿಯಾಗಿದ್ದೀನಿ ಪ್ರಭುಜಿ. ಇದೆಲ್ಲದಕ್ಕೂ ಕಾರಣನೇ ಸುಧಾ ಮಾತಾಜಿ ಮತ್ತೆ ಸುಮಾ ಮಾತಾಜಿ ಮತ್ತೆ ನೀವು ಪ್ರಭುಜಿ. ನಿಮ್ಮೆಲ್ಲರ ಮೇಲೂ ಕೃಷ್ಣನ ಕೃಪೆ ಯಾವಾಗ್ಲೂ ಇರ್ಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊಂತೀನಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್, ಧನ್ಯವಾದಗಳು. ತುಂಬಾ ಧನ್ಯವಾದ ಮಾತಾಜಿ. ನನಗೂ ಜ್ಞಾಪಕ ಇದೆ, ತಾವು ಅನಾರೋಗ್ಯ ಈ ತರದಿದ್ದದ್ದು, ಇದೆಲ್ಲನು ಬಹಳ ಸಂತೋಷ. ನೀವು ನೋಡಿ, ಅದನ್ನೇ ನಿಮ್ಮ ಶ್ರದ್ಧೆ, ವಿಶೇಷವಾಗಿ ನೋಡಿ ನಿಮ್ಮ ನಂಬಿಕೆ ನೋಡಿ, ಅದು ಭಗವಂತ ನಿಮ್ಗೆ ಸ್ಪಂದಿಸಿರುವಂತದ್ದು, ನೀವು ಮುಂದುವರ್ಕೊಂಡು ಬಂದಿರುವಂತದ್ದು ಬಹಳ ವಿಶೇಷ. ನೋಡಿ, ಎಷ್ಟೋ ಜನ ಭಕ್ತರು ಸಂಪರ್ಕ ಬರ್ತಾರೆ, ಉಳ್ಕೊಳ್ಳಲ್ಲ, ಹೋಗ್ಬಿಡ್ತಾರೆ. ನೋಡಿ, ಈ ತರದ್ದು ಒಬ್ಬೊಬ್ರಿಗೂ ಇಲ್ಲಿರೋ ಭಕ್ತರಿಗೆ ಅನುಭವ ಆಗಿದೆ. ನೋಡಿ, ತಮ್ಮಂತವ್ರು ಯಾರೋ ಇರ್ತೀರಿ, ನೋಡಿ ಗಂಭೀರವಾಗಿ ತಗೋತೀರಿ, ನೋಡಿ ಅದ್ರಲ್ಲಿ ಶ್ರದ್ಧೆ ವಿಶ್ವಾಸ ಬೆಳೆಸ್ಕೋತೀರಿ, ನೋಡಿ ಅದ್ರ ಅನುಭವ ಕಾಣ್ತಾ ಹೋಗ್ತೀರಿ. ನೋಡಿ, ಜೀವನ ಪೂರ್ತಿ ಇದೇ ತರ ನೋಡಿ ಭಕ್ತರ ಸಂಘದಲ್ಲಿ ನೋಡಿ, ಈಗ ತಮ್ಗೆ ಯಾರು ಜೊತೆಲಿ ಇದೀರಿ, ಸುಧಾ ಮಾತಾಜಿಯವರು, ಸುಮಾ ಮಾತಾಜಿಯವರು, ನೋಡಿ ಹಂಗೇ ಜೀವನ ಪೂರ್ತಿ ನೀವೆಲ್ಲರೂ ಒಟ್ಟಿಗೆ ನೋಡಿ ಹಂಗೇ ಮುಂದುವರ್ದ್ಕೊಂಡು ಹೋದ್ರೆ ನೋಡಿ ಆ ಭಾಗದಲ್ಲಿ ನೋಡಿ ಬಹಳ ದೊಡ್ಡ ಪರಿವರ್ತನೆ ಆಗತ್ತೆ. ನೋಡಿ ವೈಕುಂಠನೇ ಆ ರೀತಿಯ ಸ್ಪಂದನ ಬರುತ್ತೆ. ಮತ್ತೆ ನಿಮ್ಮ ಬದುಕಲು ಪರಿಪೂರ್ಣ ಪಡೆದು ನೋಡಿ ನೀವೆಲ್ಲ ಭಗವದ್ ಧಾಮಕ್ಕೆ ಹೋಗುವಂಥದ್ದು ಗ್ಯಾರಂಟಿ. ನೋಡಿ, ಖಂಡಿತ ಅದ್ರಲ್ಲಿ ಅನುಮಾನನೇ ಇಲ್ಲ. ಏನ್ ಮಾಡ್ಬೇಕು ಅಂದ್ರೆ, ಈಗ ನಾನು ಎಲ್ಲ ಭಕ್ತರಲ್ಲಿ ಇದು ನನಗೆ ಪಾಠ. ಇದು ಈಗ ತಮ್ಗೇನೆಲ್ಲ ಅವಕಾಶಗಳು ಬಂದಿದೆಯೋ ಅದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನೀಗ ನೋಡಿ ಮಾತಾಜಿಯವರ ಒಂದು ಭಾವದಲ್ಲಿ ರೂಪ ಮಾತಾಜಿಯವರು ಹೇಳಿದ್ರಲ್ಲಿ ನಾನಂತೂ ಕಲ್ತ್ಕೊಂಡೆ.
ಬೇರೆ ಭಕ್ತರಿಗೆ ಏನ್ ಅನಿಸ್ತು ಮಾತಾಜಿ? ನಿಮ್ಗೆ ಏನ್ ಅನಿಸ್ತು ಬೇರೆ ಬೇರೆ? ಮತ್ತೆ ಪ್ರಭುಜಿ ಪ್ರತಿ ಅಧ್ಯಾಯ ಮುಗಿದ್ಮೇಲೂ ಆ ಅಧ್ಯಾಯದ ಪುನರ್ಮನನ ಮಾಡಿಸೋದ್ರಿಂದ ನಾವ್ ಅರ್ಥ ಮಾಡ್ಕೊಂಡಿರೋದ್ರ ಜೊತೆಗೆ ಇನ್ನುಳಿದಿದ್ ವೈಷ್ಣವ ಭಕ್ತರು ಏನ್ ಅರ್ಥ ಮಾಡ್ಕೊಂಡಿದೆ ಅದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ತುಂಬಾ ಸಹಾಯ ಆಗುತ್ತೆ ಪ್ರಭುಜಿ. ವೆರಿ ಗುಡ್. ನೋಡಿ, ಇದು ಇಲ್ಲಿ ಪರಿವರ್ತನೆ ತರುವಂತದ್ದು. ನನ್ಗಂತೂ ಅನ್ನಿಸ್ತು ನನಗೆ, ಯಾಕೆ ಭಕ್ತರ ಶ್ರದ್ಧೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಈ ತರದೆಲ್ಲ ಪ್ರಯತ್ನಗಳು ಆಗ್ತಿದಾವೆ. ನೋಡಿ, ಹೇಳಿದ್ದು ಕ್ಲಾಸ್ ಹಂಗೆ ಬಿಡಬಾರ್ದು. ನೋಡಿ, ಒಂದು ಆಕಳು, ಒಂದು ದನನು ಕೂಡ ತಿಂದದ್ದನ್ನ ಮೆಲ್ಕ್ ಹಾಕತ್ತೆ ಅಲ್ವಾ? ತಿಂದ ಹುಲ್ಲನ್ನ ಕುತ್ಕೊಂಡು ಒಂದ್ ಕಡೆ ಎಲ್ಲ ಮೆಲ್ಕ್ ಹಾಕಿ ಮತ್ತೆ ಇನ್ನೊಂದ್ಸತಿ ಜಗದು ಅದನ್ನ ಚೆನ್ನಾಗಿ ಜೀರ್ಣ ಮಾಡ್ಕೊಂಡು ಅದನ್ನ ತನ್ನ ದೇಹದ ಭಾಗ ಮಾಡ್ಕೊಳ್ಳುತ್ತೆ. ಆ ತರ ಭಗವದ್ಗೀತೆ ಓದಿದ್ಮೇಲೆ ಎಲ್ಲ ಇನ್ನೊಂದ್ಸತಿ ವಾಪಸ್ ಜ್ಞಾಪಿಸ್ಕೊಂಡು ನೋಡಿ ಅದರ ಸಾರಾಂಶವನ್ನ ಕಲ್ತ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಯತ್ನಗಳು ಅವೆಲ್ಲ ಮಾಡ್ತಿದ್ದೀರಿ. ಈ ತರದೆಲ್ಲನೂ ತಮ್ಮ ಒಳ್ಳೆ ಅನುಭವಗಳಾಗ್ತಿದಾವೆ. ಇದು ನಮ್ಮೆಲ್ಲರಿಗೂ ಕೂಡ ನೋಡಿ ಒಂದು ಪಾಠ. ನೋಡಿ, ಭಗವದ್ಗೀತೆಯನ್ನ ನೋಡಿ ಹೆಂಗೆ ನೋಡಿ ಜೀರ್ಣಿಸ್ಕೋಬೇಕು, ಅರ್ಗಿಸ್ಕೋಬೇಕು, ನಮ್ದಾಗ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತು. ಮತ್ತೆ ಪ್ರಭುಜಿ ನನ್ ಮಗಳು ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾಳೆ. ಮತ್ತೆ ಜೊತೆಗೆ ಶ್ರೀ ನರಸಿಂಹಸ್ವಾಮಿ ಶ್ಲೋಕ ಇದೆಯಲ್ಲ ಪ್ರಭುಜಿ, ಉಗ್ರಂ ವೀರಂ, ಅದ್ ಹೇಳಿನೇ ಮುಂದಕ್ಕೆ ಯಾವ್ದಾದ್ರು ಬೇರೆ ಶ್ಲೋಕ ಹೇಳ್ತಾಳೆ ಪ್ರಭುಜಿ. ಮತ್ತೆ ಮನೆಯಲ್ಲಾಗ್ಲಿ ಜಯರಾಧ ಮಾಧವ ಮತ್ತೆ ನರಸಿಂಹ ಪ್ರಣತಿ ಎಲ್ಲ ಹೇಳ್ತಿರ್ತಾಳೆ ಪ್ರಭುಜಿ. ಓಕೆ, ವೆರಿ ಗುಡ್. ನೋಡಿ, ಮಕ್ಕಳಿಗೆ ಕೊಡ್ಬೇಕಾಗಿರೋದೇ ಅದೇ ಇವತ್ತು. ಅದನ್ನ ತಾವು ಕೊಡ್ತಿದ್ದೀರಿ, ತುಂಬಾ ಸಂತೋಷ ಮಾತಾಜಿ. ನನಗೆ ಕೇಳಕ್ಕೆ ರೂಪ ಮಾತಾಜಿ ಅವರು ಈ ಅನುಭವ ಹೇಳ್ಕೊಳಕ್ಕೆ ಬಹಳ ವಿಶೇಷ ಅನ್ನಿಸ್ತು. ನಾನು ಕೂಡ ತಮ್ಮ ಪ್ರಾರಂಭ ದಿನಗಳಿಂದ ಗಮನಿಸ್ತಿದ್ದೀನಿ ತಮ್ಮಲ್ಲಿ ಆಗ್ತಿರೋ ಬದಲಾವಣೆಗಳು. ತುಂಬಾ ಧನ್ಯವಾದ ಮಾತಾಜಿ. ಇದು ತಾವು ಸ್ಥಿರವಾಗಿದ್ದೀರಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ, ಮತ್ತೆ ಅದರಲ್ಲಿ ಮುಂದೆ ಬೆಳೆಸ್ತಿದ್ದೀರಿ. ಇನ್ನೊಬ್ರಿಗೂ, ಮಕ್ಕಳಿಗೆ, ಕುಟುಂಬದವರಿಗೆ, ಇತರರು ಕೂಡ ಮಾದರಿ ಆಗಿರಿ. ತುಂಬಾ ಸಂತೋಷ. ನೋಡಿ, ನಮ್ಮ ಗ್ರೂಪಲ್ಲಿ ಇಲ್ಲಿರುವಂತ ಬಹಳಷ್ಟು ಜನ ಭಕ್ತರು ಹಣೆಗೆ ತಿಲಕ ಇಟ್ಕೊಂಡು ನೋಡಿ ಅವರ ಹೊರಗಡೆ ಅವರ ವೃತ್ತಿ ಬದುಕಾಗ್ಲಿ ಅಥವಾ ಸಮಾಜದಲ್ಲಿ ಹೋಗ್ತಾರೆ. ಅದೇ ಎಷ್ಟೋ ಜನಕ್ಕೆ ಪಾಠ ಆಗಿದೆ. ನೋಡಿ, ಸುಮಾ ಮಾತಾಜಿ ಅವರು ನೋಡಿ ಅವರ ಹಣೆಯಲ್ಲಿ ತಿಲಕ ಇರೋದನ್ನ ನೋಡಿ ಎಷ್ಟೋ ಜನ ಪ್ರೇರಣೆ ಪಡ್ಕೊಂಡಿದ್ದಾರೆ. ಅವ್ರ ನೆಂಟರಿಸ್ಟ್ರು ನೋಡಿ ಅದನ್ನ ನೋಡಿ ಕೃಷ್ಣ ಪ್ರಜ್ಞೆಗೆ ಸೇರ್ಕೊಂಡಿದ್ದಾರೆ. ಸುಧಾ ಮಾತಾಜಿ ಅವರು ಅವ್ರ ಕೆಲ್ಸಕ್ಕೆ ಹಣ ತಿಲಕ ಇಟ್ಕೊಂಡೇ ಹೋಗ್ತಾರೆ. ಅದನ್ನ ನೋಡಿ ಅವ್ರನ್ನ ಗೌರವಿಸ್ತಾರೆ. ಎಷ್ಟೋ ಜನ ಕೇಳ್ತಾರೆ ಏನಿದು, ಯಾಕೆ ಹಿಂಗೆ ಅಂತ. ನೋಡಿ, ಅವರು ಕೂಡ ಭಕ್ತಿಗೆ ಜೋಡಿಸ್ಕೊಳ್ತಾರೆ. ನೋಡಿ, ಈ ತರದ್ದು ಕೇವಲ ಹಣೆ ತಿಲಕ ಇಟ್ಕೊಂಡು ಹೋಗೋದೇ ಎಷ್ಟೋ ಪರಿವರ್ತನೆಗಳು ಅವ್ರು ಬದುಕಲ್ಲಿ ಆಗ್ತಾ ಇರುವಂತದ್ದು ನನ್ನ ಜೊತೆ ಹಂಚ್ಕೊಂಡಿದ್ದಾರೆ. ನೋಡಿ, ಹಿಂಗೆ ತುಂಬಾ ಧನ್ಯವಾದ ಮಾತಾಜಿ. ಇದಕ್ಕೊಂದೇ ಒಂದು ಆಡ್ ಮಾಡ್ತೀನಿ ಪ್ರಭುಜಿ. ನಾನು ಕಾಶಿ ಯಾತ್ರೆಗೆ ಬಂದಿದ್ದೀನಿ. ಇಲ್ಲಿ ತಿಲಕ ಮತ್ತೆ ನಾನು ಜಪಮಾಲೆ ನೋಡಿ ಯಾರೇ ಎದುರಿಗೆ ಬಂದ್ರು ಮಾತಾಜಿ ನಿಮ್ ನೆಂಟ್ರು ಹೋಗ್ತಾ ಇದಾರೆ ನೋಡ್ರಿ ಎಂದು ಅವ್ರನ್ನ ನಿಲ್ಲಿಸಿ ನನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರ ಭೇಟಿ ಮಾಡಿಸಿ ಮಾತಾಡಿಸ್ತಾರೆ ಪ್ರಭುಜಿ. ನಮ್ಮ ಕೊಲೀಗ್ಸ್ ಎಲ್ಲ ಸ್ನೇಹಿತರು ಎಲ್ಲ ಬಂದಿದಾರಲ್ಲ ಅವರು. ಆಮೇಲೆ ಅವರೆಲ್ಲರೂ ಈಗ ನಮ್ ಕ್ಲಾಸ್ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಕೇಳ್ತಾ ಇದ್ದಾರೆ. ಇಷ್ಟೊಂದೆಲ್ಲ ಇದೆಯಾ ಶಕ್ತಿ ಅಂತ ಈಗ ಶೇರ್ ಮಾಡ್ತಾ ಇದ್ದಾರೆ ಪ್ರಭುಜಿ. ಅಷ್ಟೊಂದು ಈ ಶಕ್ತಿ ಇದೆ ಅನ್ನೋದು ನಮ್ಮ ಈ ಹೊಸ ಭಕ್ತರು ತುಂಬಾ ಜನ ಕೇಳಿಸ್ಕೊತಾ ಇದ್ದಾರೆ. ಅವರು ಕೂಡ ಹೇಳ್ತಾ ಇದ್ರು ಪ್ರಭುಜಿ. ಧನ್ಯವಾದಗಳು. ನಮ್ಮ ವಿಶೇಷ ನೋಡಿ ಧನ್ಯವಾದಗಳು, ಅಭಿನಂದನೆಗಳು, ಅವ್ರಿಗೆ ಶುಭಾಶಯಗಳು. ಮತ್ತೆ ಯಾತ್ರೆ ಸುರಕ್ಷಿತವಾಗಿ ಆಗ್ಲಿ ಅಂತೇಳಿ ನಮ್ಮ ಶುಭ ಕಾಮನೆಗಳು. ಮಾತಾಜಿ, ತಮ್ಮೆಲ್ಲರಿಗೂ ಕೂಡ ತಮ್ಮ ಯಾತ್ರೆ ಸಫಲ ಆಗ್ಲಿ ಅಂತ ನಮ್ಮ ಪ್ರಾರ್ಥನೆ. ನೋಡಿ, ತುಂಬಾ ಧನ್ಯವಾದ. ಅವರೆಲ್ಲರೂ ಕೇಳ್ತಿದ್ದಾರೆ ಅನ್ನೋದು ನಮ್ಗೆ ಬಹಳ ಬಹಳ ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಕೊನೆಯಲ್ಲಿ ಒಬ್ರು ಯಾರಾದ್ರೂ ಹೇಳ್ಕೊಳಕ್ಕೆ ಅಥವಾ ಪ್ರಭು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪುಷ್ಪಲತಾ ಮಾತಾಜಿ ಹೇಳಿ. ನಾವು ಆಚೆ ಎಲ್ಲಾದ್ರೂ ಹೋದ್ರೆ ತಿಲಕ ಇಟ್ಕೊಳ್ಳೋದ್ರೆ ಕೇಳ್ತಾರೆ ಪ್ರಭು ಕೆಲವರು, ನೀವು ಫಾಲೋ ಮಾಡ್ತಿದ್ರ ಸುಮ್ನೆ ಇದಕ್ಕೋಸ್ಕರ ಇಟ್ಕೊಂತ ಇದಾರ ಅಂತ ಕೇಳ್ತಾರೆ ಪ್ರಭು. ಇಲ್ಲ, ನಾವು ಫಾಲೋ ಮಾಡ್ತಾ ಇರೋದ್ರಿಂದಾನೇ ಇಟ್ಕೊಳ್ಳೋದು ಅಂತ ಹೇಳ್ತಾ ಇದ್ರು ಪ್ರಭು. ತುಂಬಾ ಸಂತೋಷ. ಬೆಳಗ್ಗೆ ಜಪ ಮಾಡುವಾಗ ನಂಗೆ ಜಪ ಮಾಡ್ತಾ ಇರ್ತೀನಿ ಪ್ರಭು. ಮಾಡ್ತಾ ಸ್ವಲ್ಪ ಕಣ್ಣು ಮುಚ್ಕೊಂಡಾಗ ಆಗ್ಬಿಡುತ್ತೆ. ಅಷ್ಟರಲ್ಲಿ ಯಾರೋ ಬಂದು ಎಚ್ಚರಿಸ್ಬಿಡ್ತಾರೆ ಪ್ರಭು. ನನ್ಗೆ ಜಪ ಮಾಡೋದು ನಿಲ್ಸ್ಬಿಡುತ್ತೆ ಅಂತ ಯಾರೋ ಕೂಗ್ದಂಗ ಆಗುತ್ತೆ ಪ್ರಭು. ಎದ್ದು ತಿರ್ಗ ಜಪ ಕಂಟಿನ್ಯೂ ಹಂಗೆ ಮಾಡ್ಕೊಂತೀವಿ ಪ್ರಭು. ಆತರ ಆಗುತ್ತೆ ಪ್ರಭು ನಂಗೆ ಜಪ ಮಾಡುವಾಗ. ಮಾಡಿ, ನಿಮ್ಗೆ ಕಣ್ ಮುಚ್ಕೊಂಡು ಜಪ ಮಾಡಕ್ಕೆ ಆಗ್ತಿದೆ, ಕಣ್ ತೆರ್ಕೊಂಡು ಕೂಡ ಜಪ ಮಾಡಿ. ಇಲ್ಲ, ಕಣ್ ತೆಗ್ದೆ ಮಾಡ್ತಾ ಇರ್ತೀನಿ ಪ್ರಭು. ಯಾವಾಗ ಒಂದ್ ಮೂಮೆಂಟ್ ಕಣ್ಣು ನಿದ್ದೆ ಹೇಳ್ದಂಗ ಆಗ್ಬಿಡ್ತಲ್ಲ, ಆ ಟೈಮಲ್ಲಿ ಯಾರೋ ಬಂದು ನನ್ನ ಕೂಗ್ಬಿಡ್ತಾರೆ ಪ್ರಭು ಎಚ್ಚರ ಮಾಡ್ಕೊಳಕ್ಕೆ. ಆತರ ಅನುಭವ ತುಂಬಾ ಆಗಿದೆ ಪ್ರಭು ಜಪ ಮಾಡೋವಾಗ.
ಓಕೆ, ನಿಮ್ ಜೊತೆ ಭಗವಂತ ಕೃಷ್ಣನೇ ಇದ್ದಾರೆ, ಗುರುಗಳಿದ್ದಾರೆ ನಿಮ್ ಜೊತೆ. ಬಹುಶಃ ಅವರೇ ಎಚ್ಚರಿಸ್ತಿರ್ತಾರೆ ನಿಮ್ಮನ್ನ. ಒಳ್ಳೇದಾಗ್ಲಿ ಮತ್ತೆ ನಿಮ್ಗೆ. ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಯಾತ್ರೆದು ಏನ್ ಮಾಡಿದ್ರು ಪ್ರಭು? ಈ ಚರ್ಚೆ ಆಮೇಲೆ ವಿಷಯ ಮತ್ತೆ. ಈಗ ಅದನ್ನ ಪ್ರಸ್ತಾಪ ಮಾಡೋ ವಿಷಯ ಅಲ್ಲ ಈಗ. ಆಮೇಲೆ ನಿಮ್ ಜೊತೆ ಮಾತಾಡ್ತೀನಿ ಮತ್ತೆ ನಾನು ಈ ವಿಷಯವಾಗಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದಂಡ ಪ್ರಣಾಮ್ ಪ್ರಭುಜಿ. ಇದು ಹರೇ ಕೃಷ್ಣ ಮಹಾಮಂತ್ರ ಅನ್ನೋದು ಸಂಜೀವನಿ ಇದ್ದಂಗ ಪ್ರಭುಜಿ. ಇದು ನನ್ನ ಅನುಭವದಲ್ಲಿ ಆಗಿದೆ ಪ್ರಭುಜಿ. ಇದು ತುಂಬಾ ಪವರ್ಫುಲ್ ಮಂತ್ರ. ನಾವು ಸಾವಿನ ದವಡೆಯಲ್ಲಿದ್ದಾಗ ನಮ್ಮ ಪಾಪನೇ ಆಗ್ಲಿ ನನಗೆ ಆಗ್ಲಿ ಇದು ಅನುಭವ ಆಗಿರೋದು. ನಮ್ಗೆ ತುಂಬಾ ಪವರ್ಫುಲ್ ಇರೋ ಮಂತ್ರ ಪ್ರಭುಜಿ. ಇದು ಸಂಜೀವನಿ ಇದ್ದಂಗೆ ಇದು ಹರೇ ಕೃಷ್ಣ ಮಹಾಮಂತ್ರ ಪ್ರಭುಜಿ. ನಾವು 3 ತಿಂಗಳ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಓಡಾಡಿದ್ವಿ, ದೇವ್ರ ಹತ್ರ ಎಲ್ಲ ತೋರಿಸಿದ್ವಿ. ಎಲ್ಲಿ ಹುಷಾರಾಗ್ಲಿಲ್ಲ. ಸುಮಾ ಮಾತಾಜಿ, ವೀಣಾ ಮಾತಾಜಿ ಮಾರ್ಗದರ್ಶನದಿಂದ ನನಗೆ ಸಂಜೀವನಿ ಸಿಕ್ಕಂಗಾಯ್ತು ಪ್ರಭುಜಿ. ಅವರಿಗೆ ಧನ್ಯವಾದಗಳು ಪ್ರಭುಜಿ. ಅವರಿಬ್ಬರಿಗೂ ಆಗ್ತಾರೆ ಪ್ರಭುಜಿ. ಅವರು ತುಂಬಾ ಅನುಭವ ಆಗಿದೆ. ಯಾರಿಗೆ ಹೆಂಗ ಗೊತ್ತಿಲ್ಲ ಪ್ರಭುಜಿ, ನಮಗಂತೂ ತುಂಬಾ ಅನುಭವ ಆಗಿದೆ. ಒಂಥರ ಸಂಜೀವನಿ ಪಡ್ಕೊಂಡಿವೇನೋ ಅನ್ನೋಷ್ಟು ಅನುಭವ ಪ್ರಭುಜಿ. ತುಂಬಾ ಧನ್ಯವಾದ ಮಾತಾಜಿ, ತಮ್ಮ ಅನುಭವ ಈ ತರ ಹಂಚ್ಕೊಂಡಿದ್ದಕ್ಕೆ. ನಿನ್ನೆ ನೀವು ಹೇಳಿದ್ದು ಕೇಳಿ ಇನ್ನು ನನ್ಗೆ ಕಿವಿಲ್ ಹಂಗೇ ಇದೆ ಆತರನೇ ಪ್ರಭುಜಿ. ನಮಗೆ ಆತರನೇ ಸಿಚುವೇಶನ್ ಇದ್ದದ್ದು ಪ್ರಭುಜಿ. ಎಲ್ಲ ಬಹಳ ದೇವ್ರ ಹತ್ರ ಎಲ್ಲ ತೋರ್ಸ್ಕೊಂಡ್ವಿ. ಎಲ್ಲ ಹಾಸ್ಪಿಟ್ಲ್ 3-4 ತಿಂಗಳಗಟ್ಲೆ ಓಡಾಡಿದ್ವಿ. ಆಮೇಲೆ ಬೆಂಗಳೂರಿಗೆಲ್ಲ ಹೊರಟಿರೋ ಟೈಮಲ್ಲಿ ಸುಮಾ ಮಾತಾಜಿ, ವೀಣಾ ಮಾತಾಜಿ ಬಂದು ಈ ಭಗವದ್ಗೀತೆ ಕ್ಲಾಸಿಗೆ ಜಾಯಿನ್ ಮಾಡಿ ಜಪ ಮಾಲೆ ಕೊಟ್ಟು ಜಪ ಮಾಡಕ್ ಹಚ್ಚಿದ್ರು. ಅವಾಗಿಂದ ಜಪ ಮಾಲೆ ಮಾಡ್ತಾ ಇದೀನಿ. ತುಂಬಾ ಒಳ್ಳೇದಾಗಿದೆ. ಫುಲ್ ಪವರ್ಫುಲ್ ಮಂತ್ರ ಪ್ರಭುಜಿ. ನಾನು ಇದು ನಮಗೆ ಪ್ರಭುಜಿ. ನೋಡಿ, ನಾವೆಲ್ಲರೂ ಇದನ್ನ ಗಂಭೀರವಾಗಿ ತಗೊಳ್ಳೋಣ. ಮಾತಾಜಿಯವರ ಅನುಭವದಲ್ಲಿ ಹೇಳ್ತಿದ್ದಾರೆ. ಇದಕ್ಕೆ ನಮ್ಮ ಆಚಾರ್ಯರು ಮಹಾಮಂತ್ರ ಅಂತ ಹೇಳ್ತಾರೆ. ಬೇರೆ ಒಳಗೆಲ್ಲ ಮಂತ್ರ ಅಂತ ಹೇಳಿದ್ರೆ ಇದಕ್ಕೆ ಮಹಾಮಂತ್ರ ಅಂತ ಹೇಳ್ತಾರೆ. ನೋಡಿ, ಹಿಂಗೆ ಭಗವಂತನ ವಿಶ್ವರೂಪದಲ್ಲಿ ಎಲ್ಲ ಇತರ ದೇವತೆಗಳು ಆ ವಿಶ್ವರೂಪದಲ್ಲೇ ಕಾಣ್ತಾನೋ ಅದೇ ತರ ಈ ಮಹಾಮಂತ್ರದಲ್ಲಿ ಬಾಕಿ ಎಲ್ಲಾ ಮಂತ್ರಗಳು ಕೂಡ ಅದರ ಒಳಗಡೆ ಇದಾವೆ. ವಿಶ್ವರೂಪ ಕೃಷ್ಣದಲ್ಲಿ ಒಳಗಡೆ ಹೆಂಗೆ ಎಲ್ಲಾ ದೇವತೆಗಳು ಇದರೋ ಅದೇ ತರ ಈ ಮಂತ್ರದಲ್ಲಿ ಎಲ್ಲಾ ದೇವತೆಗಳ ಮಂತ್ರಗಳು ಇದ್ರ ಒಳಗಡೆ ಇದೆ. ಹಂಗಾಗಿ ನೋಡಿ, ಈ ಮಾತಾಜಿಯವರ ಅನುಭವ ನೋಡಿ, ಇದು ಕೃಷ್ಣನ ಗುಣಗಾನ. ಇದಿಷ್ಟೊತ್ತು ನಾವು ಮಾಡಿದ್ದೇನು ಅಂತಂದ್ರೆ ಇದು ಸಂಕೀರ್ತನ, ಕೃಷ್ಣ ಹರಿನಾಮ, ಭಗವದ್ಗೀತಾ, ಆಚಾರ್ಯರು ನಮ್ಗೆ ಕೊಟ್ಟಿರುವಂತ ವಿಧಾನ ಕ್ರಮ ನೋಡಿ. ಇದರಿಂದ ಅನುಭವಗಳಾಗ್ತಿರುವಂತ ಭಕ್ತರು ನೋಡಿ, ಇದು ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದು. ಹರೇ ಕೃಷ್ಣ. ಇದೇ ತರನೇ ಇವತ್ತು ಸಂಜೆ ಕೂಡ ಮುಗಿಸೋಣ. ಇವತ್ತು ಸಂಜೆ ಏನಾದ್ರು ವರಕೃಷ್ಣ ಪ್ರಭು ಅವ್ರಿಗೆ ಸಮಯ ಕೊಟ್ರೆ ನೋಡಿ ಅವ್ರನ್ನು ಕೂಡ ಆಹ್ವಾನ ಮಾಡುವಂತ ಪ್ರಯತ್ನ ಮಾಡೋಣ. ಇನ್ನೊಂದು ಪ್ರಭುಜಿ, ಇದನ್ನ ಜಪ ಪೂಜೆ ಜಪ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಫಸ್ಟ್ ಇಷ್ಟ ಆಗ್ತಿರ್ಲಿಲ್ಲ ಪ್ರಭುಜಿ. ಅವ್ರು ಏನು ಪೂಜೆ ಜಪ ಅಂತ ಇರ್ತಿ ಯಾವಾಗ್ಲೂ, ಇದು ಬಿಟ್ಬಿಡು ಮಾಡ್ಬೇಡ ಹಂಗೆ ಅಂತಿದ್ರು ಪ್ರಭುಜಿ. ಅವ್ರು ಆತರ ಹೇಳ್ಬಾರ್ದು ಕೃಷ್ಣಗೆ. ಭಕ್ತರನ್ನ ಅವ್ರಿಗೆ ತೊಂದ್ರೆ ಕೊಡೋದು ಇಷ್ಟ ಆಗಲ್ಲಂತೆ, ಆತರ ಮಾತಾಡ್ಬಾರ್ದು ಅಂತ ನಾನು ಹೇಳ್ತಿದ್ದೆ. ಅವ್ರೇ ಏನಿಲ್ಲ ಬಿಟ್ಬಿಡು, ಮಾಡ್ಬೇಡ, ಪೂಜೆನೂ ಮಾಡಂಗಿಲ್ಲ ಜಪನೂ ಮಾಡಂಗಿಲ್ಲ ಅಂತಿದ್ರು. ಅವ್ರಿಗೆ ಒಂದು ಚಿಕ್ಕದಾಗಿ ಒಂದ್ ಸ್ವಲ್ಪ ಒಂದೇ ತಿಂಗಳಲ್ಲಿ ಆರ್ಥಿಕ ಸಮಸ್ಯೆ, ತುಂಬಾ ಮಾಡದಿರೋ ತಪ್ಪಿಗೆ ದಂಡ ಕಟ್ಟೋಂತ ಸಮಸ್ಯೆ ಬಂದ್ಬಿಡ್ತು. ನಾನು ಹೇಳಿದೆ, ನೋಡು ಕೃಷ್ಣನ್ ಭಕ್ತರಿಗೆ ತೊಂದ್ರೆ ಕೊಟ್ರೆ ಈ ತರ ಏನಾದ್ರೂ ಸಮಸ್ಯೆ ಅನುಭವಿಸ್ಬೇಕಾಕತೆ, ಆ ತರ ಮಾಡ್ಬೇಡ ಅಂತ ಹೇಳಿದ್ರು. ನೀನ್ ಕೇಳಲಿಲ್ಲ. ನಾನು ಜಪನ ಮಾಡೋದ್ ಬಿಟ್ಟಿದ್ದೆ. ಅವ್ರು ಎಷ್ಟ್ ಹೇಳಿದ್ರು ಜಪ ಮಾಡೋದ್ ಮಾತ್ರ ಬಿಡ್ಲಿಲ್ಲ. ಆಯ್ತು ನೀನ್ ಹೇಳೋವರೆಗೂ ನಾನು ಪೂಜೆ ಮಾಡಲ್ಲ ಅಂತ ಅಂದದ್ ನಿಜ ಪ್ರಭುಜಿ. ಆಮೇಲೆ ಅವ್ರ ಆತರ ಸಮಸ್ಯೆ ಅವ್ರು ಬಂದಾಗ ಅವ್ರಿಗೊಂಥರ ಏನೋ ಅನಿಸ್ತು, ಹೌದೇನೋ ಅನಿಸ್ತು. ಆಮೇಲೆ ಆಯ್ತು ನಿನ್ ಪಾಡಿ ನೀನ್ ಪೂಜೆ ಮಾಡು, ಜಪ ಮಾಡು, ಅದ್ರಿಂದ ಏನು ನಿಮಗೇನು ಸಮಸ್ಯೆ ಇಲ್ಲ, ನಾನ್ ಪೂಜೆ ಮಾಡೋದ್ರಿಂದ ನೀಗೇನ್ ಸಮಸ್ಯೆ ಆಗತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ, ಆತರ ಮಾಡ್ಬಾರ್ದು ಅಂದಾಗ ಆಯ್ತು ನಿನ್ ಪಾಡಿ ನೀನ್ ಮಾಡ್ಕೊ ಅಂತ ಬಿಟ್ರು. ಇವತ್ತಿಗೂ ಅವ್ರ ಫೋನಿಂದಾನೇ ನಾ ಕ್ಲಾಸ್ ಕೇಳೋದು, ಅವ್ರ ಫೋನಿಂದಲೇ ಜಾಯ್ನ್ ಆಗೋದು. ಅವ್ರು ಆ ಟೈಮ್ ಬಂತು ಅಂದ ತಕ್ಷಣ ಎಲ್ಲಾರು ಹೊರಗಿದ್ರೆ ತಗ ನಿಮ್ ಟೈಮ್ ಆಯ್ತು ನಿಮ್ ಕ್ಲಾಸಿಗೆ ಅಂತ ಅವರೇ ಕೊಡ್ತಾರೆ.
ಅವರೇ ಇದು ಜಪ ಮಾಡಕ್ ಹೇಳ್ತಾರೆ, ಪೂಜೆ ಮಾಡಕ್ ಹೇಳ್ತಾರೆ ಪ್ರಭುಜಿ. ಅದು ಮಾತಾಜಿ ಅವ್ರಿಗೂ ಒಂಥರ ಕೂಡ ಅನುಭವ. ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು ಹೇಳ್ತೀನಿ. ನೋಡಿ, ಇದು ಸಹಕಾರ ಬೇಕು. ನಾವು ಕುಟುಂಬದಲ್ಲಿ ನಮ್ ಬಳಕೆ ಹೆಂಗಿರ್ಬೇಕು ಅಂತಂದ್ರೆ ಆ ವಿಶ್ವಾಸ ಸಹಕಾರ ಗಳಿಸ್ಕೊಳ್ಳೋ ತರ ಪ್ರಯತ್ನ ಆಗ್ಬೇಕು. ನೋಡಿ, ಕೃಷ್ಣ ಪ್ರಜ್ಞೆಯಲ್ಲಿ ನೋಡಿ ಮೊದಲನೇ ಪಾಠನೇ ಅದೇ ನೋಡಿ, ಸಹನೆ, ಸಹಕಾರ, ಸಹಬಾಳ್ವೆ. ನೋಡಿ, ಒಬ್ಬ ಭಕ್ತರಾದವರು 26 ಗುಣಗಳು ನೋಡಿ ಏನೇನು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಪಟ್ಟಿ ಮಾಡುತ್ತೆ ನೋಡಿ, ಅದರಲ್ಲಿ ಎಲ್ಲವೂ ಬರುತ್ತೆ. ತುಂಬಾ ಸಂತೋಷ ಮಾತಾಜಿ, ತಾವು ಕೂಡ ಇವತ್ತು ಮತ್ತೆ ತಮ್ಮ ಅನುಭವಗಳು ಹೇಳ್ಕೊಳೋದಕ್ಕೆ. ಹರೇ ಕೃಷ್ಣ. ಈಗ ಸಮಯ ಆಗ್ತಾ ಇದೆ, ಕಾರ್ಯಕ್ರಮ ಇಲ್ಲಿಗೆ ವಿರಾಮ ಕೊಡ್ತೀವಿ. ಮಾತಾಜಿ, ಚಾರ್ವಿಕ್ ಪ್ರಭುಜಿ ಇದ್ರೆ ನಮ್ಮ ನರಸಿಂಹ ಪ್ರಣತಿ ಹೇಳಿಸ್ತೀರಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ವನಿತಾ ಹೇಳಿ ಮಾತಾಜಿ, ವನಿತಾ ಮಾತಾಜಿ ಹೇಳಿ. ಪ್ರಭು, ನನ್ ಮಗಳಿಗೆ ಹುಷಾರಿಲ್ಲ ಪ್ರಭು, ಸೊ ಹಾಗಾಗಿ ಅವಳು ಬೇಗ ಹುಷಾರಾಗ್ಲಿ ಅಂತ ತಮ್ಮೆಲ್ಲರ ಆಶೀರ್ವಾದ ಬೇಕು ಪ್ರಭು. ಮಾಡ್ತೀವಿ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾವ್ದಾದ್ರು ಏನಾದ್ರು ವಿಶೇಷ ದಿನಗಳು ಮತ್ತೆ ಏನಾದ್ರು ಇದೆಯಾ? ಮತ್ತೇನಾದ್ರು ವಿಶೇಷ ದಿನಗಳು ಶ್ವೇತಾ ಮಾತಾಜಿ, ಯಾರ್ದಾದ್ರು ಏನಾದ್ರು ವಿಶೇಷ ದಿನ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಇಲ್ಲದೆ ಇದ್ರೆ ಈಗ ಈ ಚಾರ್ವಿಕ್ ಪ್ರಭು ಇದಾರೆ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ನಮ್ಮ ಮಕ್ಕಳು ಆಡ್ತಾರೆ, ಮಾಡಿಸ್ತಾ ಪ್ರಭುಜಿ. ಚಾರಿಕ್ ಮಲ್ಕೊಂಡ್ಬಿಟ್ಟನ್ ಪ್ರಭುಜಿ. ಹೌದು ಮಾತಾಜಿ, ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ನಮ್ಮ ಮಕ್ಕಳು ಆಡ್ತಾರೆ, ಆಡ್ಲಮ್ಮ ಪ್ರಭುಜಿ ನರಸಿಂಹ ಪ್ರಣತಿನ. ಈ ನರಸಿಂಹ ಪ್ರಣತಿ ನೋಡಿ, ನಮ್ಮ ವನಿತಾ ಮಾತಾಜಿಯವ್ರ ಮಗಳು, ಅವ್ರಿಗೆ ಆರೋಗ್ಯ ಹುಷಾರ್ ಸರಿ ಇಲ್ಲ ನೋಡಿ. ಅವರ ಆರೋಗ್ಯ ಸುಧಾರಣೆಗೆ ಮತ್ತೆ ಎಲ್ಲ ಭಕ್ತರು ಯಾರ್ಯಾರೆಲ್ಲ ಏನೇನೆಲ್ಲ ಆರೋಗ್ಯ, ಆರ್ಥಿಕ, ಕೌಟುಂಬಿಕ ನೋಡಿ ಏನೆಲ್ಲ ಸಮಸ್ಯೆಗಳಿದಾವೋ ಅವೆಲ್ಲದಿಂದ ಹೊರಗಡೆ ಬರೋದಕ್ಕೆ ಭಗವಂತನ ರಕ್ಷಣೆಗೋಸ್ಕರ ನೋಡಿ ಮತ್ತೆ ನರಸಿಂಹ ಪ್ರಣತಿ ಹೇಳ್ತಾ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಧನ್ಯವಾದ ಹೇಳೋಣ. ಹೇಳಿ ಮಾತಾಜಿ. ನರಸಿಂಹ ಪ್ರಣತಿ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಶ್ರೀ ನರಸಿಂಹ ಜಯ, ನರಸಿಂಹ ಜಯ ಜಯ ನರಸಿಂಹ. ನರಸಿಂಹಾಯ ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಾಶಿ ಪೂರ್ವಕ್ಷಃ ಹಿರಣ್ಯಕಾಶಿ ಪೂರ್ವಕ್ಷಃ ಶಿಲಟಂಕಾನಕಾಲಾಹೇ ಶಿಲಟಂಕಾನಕಾಲಾಹೇ ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಬಹಿರ್ ನರಸಿಂಹ ಹೃದಯೇ ನರಸಿಂಹ ಬಹಿರ್ ನರಸಿಂಹ ಹೃದಯೇ ನರಸಿಂಹ ನರಸಿಂಹ ಮದಿಂ ಶರಣಂ ಪ್ರಪದೇ ನರಸಿಂಹ ಮದಿಂ ಶರಣಂ ಪ್ರಪದೇ ತವ ಕರ ಕಮಲವರೇನಾಕಾಂ ಅದ್ಭುತ ಶೃಂಗಾಂ ದಲಿತಾ ಹಿರಣ್ಯಕಶಿಪು ತನು ಭೃಂಗಾಂ ಕೇಶವದ್ಯೂತ ನರ ಹರಿ ರೂಪ ಜಯ ಜಗದೀಶ ಹರೇ ಜೈ ಜಗದೀಶ ಹರೇ ಜೈ ಜಗದೀಶ ನರ ಹರಿ ರೂಪ ಜಯ ಜಗದೀಶ ಹರೇ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಜಯ ನರಸಿಂಹದೇವ್ ಜಯ ನರಸಿಂಹದೇವ್ ನರಸಿಂಹದೇವ್ ಜಯ ನರಸಿಂಹದೇವ್ ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತ ದೇವ್ ಜಯ ಲಕ್ಷ್ಮೀ ಜಯ ಅನಂತ ದೇವ್ ಜಯ ಭಕ್ತಾವತ್ಸಲ ಜಯ ನರಹರಿ ಜಯ ಭಕ್ತಾವತ್ಸಲ ಜಯ ನರಹರಿ ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್ ಜಯ ಭಕ್ತ ಪ್ರಹ್ಲಾದ್
जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव निताय गौर हरि बोल हरि बोल हरि बोल नित्य गौर हरि बोल श्री श्री विघ्न विनाशक लक्ष्मी नरसिंह देवी की जय ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ತಮ್ಮ ಹೆಸರೇನ್ ಮಾತಾಜಿ? ಆಡ್ದವ್ರ ಮಕ್ಕಳ ಹೆಸರೇನ್ ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ. ನನ್ ಮಕ್ಕಳು ಇಬ್ರು ಹೆಣ್ಮಕ್ಳು ಇದಾರೆ. ಅವ್ರ ದೊಡ್ಡವಳು ಹೆಸರು ತೇಜಸ್ವಿನಿ ಅಂತ, ಚಿಕ್ಕವಳ ಹೆಸರು ಲಿಖಿತಾ ಪ್ರಿಯಾ ಅಂತ ಪ್ರಭುಜಿ. ನಮ್ಮ ಮಕ್ಕಳು ದಿನ ನರಸಿಂಹ ಆಡ್ತಾರೆ, ಜಪನೂ ಮಾಡ್ತಾರೆ ಪ್ರಭುಜಿ. ಹೌದು, ನಾವು ಕೇಳ್ತೀವಿ ಮಾತಾಜಿ, ದಿನಾ ಕೇಳ್ತೀವಿ. ಅವಾಗೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಅವಾಗ ತುಂಬಾ ಧನ್ಯವಾದ. ಮಕ್ಕಳಿಗೆ ಲಕ್ಷ್ಮೀ ನರಸಿಂಹ ವಿಶೇಷ ಕೃಪೆ ಇರಲಿ ಅಂತ ನಮ್ಮ ಪ್ರಾರ್ಥನೆ. ಹರೇ ಕೃಷ್ಣ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्रील प्रभुपाद की जय, समवेत भक्त वृंद की जय, कृष्ण महामंत्र की जय. हरे कृष्णा कृष्ण 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 हरे हरे, हरे राम 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 हरे हरे, हरे कृष्ण हरे 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 हरे, हरे राम 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 हरे हरे, राम हरे राम 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 हरे हरे राम 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 हरे हरे, हरे हरे, हरे कृष्ण हरे ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ हरे ತಮ್ಮೆಲ್ಲರಿಗೂ कृष्ण 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 हरे हरे, हरे राम राम ಪೂರ್ವಕವಾಗಿ हरे राम राम हरे ನಾವು ಪ್ರಾರ್ಥಿಸ್ತಾ ಹಾರೈಸ್ತೇವೆ. हरे ಎಲ್ಲರಿಗೂ कृष्ण ದಂಡ. कृष्ण कृष्ण हरे हरे, हरे राम ಹರೇ ಕೃಷ್ಣ. ಎಲ್ಲರಿಗೂ ದಂಡದ ಪ್ರಣಾಮಗಳು. राम राम हरे